ನಿಮ್ಮ ಟ್ಯಾಲೆಂಟಿಂದ ಆಗದೇ ಇರತಕ್ಕಂಥದ್ದು, ನಿಮ್ಮ ಟ್ಯಾಲೆಂಟಿಂದ ಆಗದೇ ಇರತಕ್ಕಂಥದ್ದು, ನಿಮ್ಮ ಎಬಿಲಿಟಿಯಿಂದ ಆಗದೇ ಇರತಕ್ಕಂಥದ್ದು, ನಿಮ್ಮ ಪವರಿಂದ ಆಗದೇ ಇರತಕ್ಕಂಥದ್ದು, ನಿಮ್ಮ ವಿಸ್ಡಮ್ಮಿಂದ ಆಗದೇ ಇರತಕ್ಕಂಥದ್ದು ನಿಮ್ಮ ಮುಖಾಂತರ ಆಗುವಾಗ ಜನ ನೋಡಿ ಹೀಗೆ ಸುಮ್ಮನೆ ನಿಂತ್ಕೊಳ್ತಾರೆ. ಇವಳ ಹೌ ಕಮ್ ದಿಸ್ ಇಸ್ ಪಾಸಿಬಲ್, ಇವನಿಂದ ಇದು ಹೇಗೆ ಸಾಧ್ಯ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ದೇವರ ವಾಕ್ಯ ಎಲ್ಲ ಚೆನ್ನಾಗಿ ಕಲಿತಾ ಇದ್ದೀರಾ? ಅರ್ಥ ಆಗ್ತಾ ಇದೆಯಾ? ಗುಡ್. ಅರ್ಥ ಆಗಬೇಕು. ಯಾಕೆ ಅಂದರೆ ಕೆಲವರು ಮಾತ್ರ ನೀವು ಒಳ್ಳೆ ರೀತಿಯಲ್ಲಿ ಭಾಗವಹಿಸ್ತಾ ಇದ್ದೀರಿ, ಕೆಲವರು ಇನ್ನೂ ಕೂಡ ಹಾಗೇ ಇದ್ದೀರಿ. ಕಾರಣ ಏನು ಅಂದರೆ ಕೆಲವರಿಗೆ ಅರ್ಥ ಆಗಿದೆ, ಕೆಲವರಿಗೆ ಅರ್ಥ ಆಗಿಲ್ಲ ಅಷ್ಟೇ, ಬೇರೆ ಏನೂ ಅಲ್ಲ. ಯಾರಿಗೆ ನಿಜವಾಗಲೂ ಅರ್ಥ ಆಗಿದೆಯೋ ಅಂಥವರಿಗೆ ಖಂಡಿತವಾಗಲೂ ಒಳ್ಳೆ ರೀತಿಯಲ್ಲಿ ದೇವರನ್ನ ಆರಾಧಿಸಲಿಕ್ಕೂ ಆಗುತ್ತೆ, ದೇವರ ಸಾನ್ನಿಧ್ಯ ಅನುಭವಿಸ್ಲಿಕ್ಕೂ ಆಗುತ್ತೆ. ಅರ್ಥ ಆಗದೇ ಇರುವವರಿಗೆ ಆ ಸಾನ್ನಿಧ್ಯ ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಮ್ಮ ಜೀವನದಲ್ಲಿ ಅರ್ಥ ಮಾಡಿಕೊಳ್ಳೋದು ತುಂಬ ಮುಖ್ಯ. ಫಾರ್ ಎಕ್ಸಾಂಪಲ್, ನೀವು ಪರೀಕ್ಷೆ ಬರೆದಿದ್ದೀರಿ, ಪರೀಕ್ಷೆಯಲ್ಲಿ ರಿಸಲ್ಟ್ ಬಂದಿದೆ, ನಿಮ್ಮ ರಿಸಲ್ಟ್ ಏನಾಗಿದೆ ಅನ್ನೋದು ನಿಮಗೆ ಅರ್ಥ ಆದರೆ ಮಾತ್ರ ನಿಮಗೆ ರೆಸ್ಪಾಂಡ್ ಮಾಡಲಿಕ್ಕಾಗತ್ತೆ. ಕರೆಕ್ಟಾ? ಇಫ್ ಯು ಡೋಂಟ್ ನೋ ಯುವರ್ ರಿಸಲ್ಟ್ ಯು ಕ್ಯಾನಾಟ್ ರೆಸ್ಪಾಂಡ್. ಪರೀಕ್ಷೆ ಬರೆದಿದ್ದೀರಿ, ರಿಸಲ್ಟ್ ಬಂದಿದೆ, ಆದರೆ ರಿಸಲ್ಟ್ ಏನು ಅಂತ ನಿಮಗೆ ಗೊತ್ತಿಲ್ಲದೆ ಇದ್ದರೆ, ಇಫ್ ಯು ಡೋಂಟ್ ನೋ ದ ರಿಸಲ್ಟ್ ಯು ಕೆನಾಟ್ ರೆಸ್ಪಾಂಡ್. ನಿಮಗೇನು ರೆಸ್ಪಾಂಡ್ ಮಾಡಲಿಕ್ಕೆ ಆಗೋದಿಲ್ಲ, ಸುಮ್ಮನೆ ಇರ್ತೀರ. ನೀವು ಫಸ್ಟ್ ಕ್ಲಾಸ್ ಆಗಿ ಪಾಸ್ ಆಗಿದ್ದೀರಿ ಅಂದರೆ ನೀವು ಅದಕ್ಕೆ ಹೇಗೆ ರೆಸ್ಪಾಂಡ್ ಮಾಡ್ತೀರಾ? ನಿಮಗೆ ಫಸ್ಟ್ ರ್ಯಾಂಕ್ ಬಂದಿದೆ ಅಂದರೆ ಹೇಗೆ ರೆಸ್ಪಾಂಡ್ ಮಾಡ್ತೀರಾ? ಸಪೋಸ್ ಫೇಲ್ ಆಗಿದೆ ಅಂದರೆ ಹೇಗೆ ರೆಸ್ಪಾಂಡ್ ಮಾಡ್ತೀರಾ? ಪ್ರತಿಯೊಂದಕ್ಕೂ ಅದರದೇ ಆದ ರೀತಿಯಲ್ಲಿ ನಾವು ರೆಸ್ಪಾಂಡ್ ಮಾಡ್ತೀವಿ ಬೇಸ್ಡ್ ಆನ್ ದ ರಿಸಲ್ಟ್. ಆದರೆ ರಿಸಲ್ಟ್ ನಿಮಗೆ ಗೊತ್ತಿಲ್ಲದೆ ಇದ್ದರೆ ಏನೂ ರೆಸ್ಪಾಂಡ್ ಮಾಡಲಿಕ್ಕಾಗೋದಿಲ್ಲ. ಅದೇ ರೀತಿಯಲ್ಲಿ ನೀವೊಂದು ಜಾಬ್ಗೆ ಅಪ್ಲೈ ಮಾಡಿರ್ತೀರ, ನೀವೊಂದು ಸ್ಯಾಲ್ರಿ ಎಕ್ಸ್ಪೆಕ್ಟ್ ಮಾಡಿರ್ತೀರ, ಒಂದು 20,000 ಅಂತ ಇಟ್ಕೊಳ್ಳೋಣ. ಆದರೆ ನೀವು ಎಕ್ಸ್ಪೆಕ್ಟ್ ಮಾಡಿದ ಆ ಜಾಬ್ ನಿಮಗೆ ಸಿಕ್ಕಿದೆಯಾ ನಿಮಗೆ ಗೊತ್ತಿಲ್ಲ. ಅವ್ರು ಎಷ್ಟು ಸ್ಯಾಲ್ರಿ ನಿಮಗೆ ಆಫರ್ ಮಾಡ್ತಾ ಇದ್ದಾರೆ ಅದು ನಿಮಗೆ ಗೊತ್ತಿಲ್ಲ. ಜಾಬ್ಗೆ ಅಪ್ಲೈ ಮಾಡಿದ್ದೀರಿ ಅಷ್ಟೇ, ನಿಮಗೆ ಜಾಬು ಎಸ್ ಆಗಿದೆಯೋ ನೋ ಆಗಿದೆಯೋ ಏನೂ ಗೊತ್ತಿಲ್ಲ. ನಿಮ್ಮ ಒಳಗಡೆ ಏನೂ ಎಕ್ಸೈಟ್ಮೆಂಟ್ ಇರೋದಿಲ್ಲ, ನಿಮಗೆ ಸಂತೋಷನೂ ಆಗೋದಿಲ್ಲ, ದುಃಖನೂ ಆಗೋದಿಲ್ಲ, ಸುಮ್ಮನೆ ಏನೋ ಒಂದು ಟೆನ್ಷನ್ ಹಿಡ್ಕೊಂಡಿರ್ತೀವಿ ಅಷ್ಟೇ. ಆದರೆ ನಿಮಗೆ ಆಫರ್ ಲೆಟರ್ ಬಂದಿರುತ್ತೆ, ನಿಮಗೆ ಜಾಬ್ ಕನ್ಫರ್ಮ್ ಆಗಿರುತ್ತೆ, ನೀವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಒಳ್ಳೆ ಒಂದು ಪೋಸ್ಟ್ ನಿಮಗೆ ಸಿಕ್ಕಿರುತ್ತೆ. ನೀವು 20,000 ಸ್ಯಾಲ್ರಿ ಎಕ್ಸ್ಪೆಕ್ಟ್ ಮಾಡಿ ಕೇಳಿದಿರಿ, ಅವರು 50,000 ನಿಮಗೆ ಆಫರ್ ಮಾಡಿದ್ದಾರೆ, ಮೇಲ್ ಬಂದಿದೆ, ನೀವು ಚೆಕ್ ಮಾಡಲೇ ಇಲ್ಲ, ಯು ಕೆನಾಟ್ ರಿಜಾಯ್ಸ್. ಆದರೆ ಅದರ ಅರ್ಥ ನಿಮಗೆ ಸಿಗದೇ ಇದ್ದಿದ್ದರಿಂದ ಅಲ್ಲ, ನಿಮಗೆ ಗೊತ್ತಿಲ್ಲ ನಿಮಗೆ ಸಿಕ್ಕಿರೋದು, ಯು ಡೋಂಟ್ ನೋ. ನೀವು ಜಾಬ್ಗೆ ಅಪ್ಲೈ ಮಾಡಿದ್ದೀರಿ ಅಷ್ಟೇ, ಆದರೆ ನಿಮಗೆ ಸಿಕ್ಕಿರೋದು ನೀವು ಅಪ್ಲೈ ಮಾಡಿದ್ದಕ್ಕಿಂತನೂ ಒಳ್ಳೆ ಪೋಸ್ಟು, ನೀವು ಕೇಳಿದಕ್ಕಿಂತನೂ ಹೆಚ್ಚು ಸ್ಯಾಲರಿ ಅಂತಕ್ಕಂಥ ವಿಷಯ ನಿಮಗೆ ಗೊತ್ತಿಲ್ಲದೆ ಇರೋದ್ರಿಂದ, ಬಿಕಾಸ್ ಯು ಡೋಂಟ್ ನೋ, ಯು ಕೆನಾಟ್ ರಿಜಾಯ್ಸ್. ನಿಮಗೆ ಸಂತೋಷ ಪಡಲಿಕ್ಕೆ ಆಗೋದಿಲ್ಲ. ನಾವು ಹೇಗಿರ್ತೀವಿ ಗೊತ್ತಾ? ಜಾಬೇ ಸಿಕ್ಕಿಲ್ಲ, ಸ್ಯಾಲ್ರಿನೇ ಇಲ್ಲ, ಏನಪ್ಪ ಜೀವನ ಅಂತ ಟೆನ್ಷನ್ನಲ್ಲಿ ಎಷ್ಟೋ ಜನ ಇರ್ತಾರಲ್ಲ, ಸೇಮ್ ಅವ್ರ ಥರನೇ ನಾವು ಇರ್ತೀವಿ, ನೋ ಡಿಫ್ರೆನ್ಸ್. ರೀಸನ್ ಏನು? ಅವ್ರು ಹಾಗಿರಲಿಕ್ಕೆ ಕಾರಣ ಅವರಿಗೆ ಜಾಬ್ ಸಿಕ್ಕಿಲ್ಲ ನಿಜ, ಅವರಿಗೆ ಏನು ಸ್ಯಾಲ್ರಿನೂ ಇಲ್ಲ, ಕಷ್ಟದಲ್ಲಿದ್ದಾರೆ. ಆದರೆ ನಿಮಗೆ ಜಾಬ್ ಸಿಕ್ಕಿದೆ,
ಸ್ಯಾಲರಿನೂ ಹೈಯೆಸ್ಟ್ ಸ್ಯಾಲ್ರಿ ಕೊಡ್ತಾ ಇದ್ದಾರೆ, ಮೋರ್ ದ್ಯಾನ್ ಯುವರ್ ಎಕ್ಸ್ಪೆಕ್ಟೇಷನ್. ನೀವು ಅವ್ರ ಥರನೇ ಯಾಕೆ ಅಳ್ತಾ ಇದ್ದೀರಿ, ದುಃಖದಲ್ಲಿದ್ದೀರಿ ಅಂದರೆ ಯು ಡು ನಾಟ್ ನೋ ದ್ಯಾಟ್ ಯು ಹ್ಯಾವ್ ರಿಸೀವ್ಡ್ ದಿಸ್ ಮಚ್ ಸ್ಯಾಲರಿ, ದೇ ಹ್ಯಾವ್ ಆಫರ್ಡ್ ದಿಸ್ ಮಚ್ ಸ್ಯಾಲರಿ ಆ್ಯಂಡ್ ಗುಡ್ ಜಾಬ್. ಇದೆರಡು ನಿಮಗೆ ಗೊತ್ತಿಲ್ಲದೆ ಇರೋದ್ರಿಂದ. ಅದೇ ರೀತಿ ಪರೀಕ್ಷೆ ಬರೆದ ಮೇಲೆ ರಿಸಲ್ಟ್ ನಮಗೆ ಗೊತ್ತಿಲ್ಲದೆ ಇದ್ದರೆ, ನಂದು ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದೆ ಅಥವಾ ಫಸ್ಟ್ ರ್ಯಾಂಕಲ್ಲಿ ಪಾಸಾಗಿದೆ, ನಾನೊಂದು ನಾರ್ಮಲ್ ರೇಂಜಲ್ಲಿ ಜಸ್ಟ್ ಪಾಸ್ ಆಗುವ ವಿದ್ಯಾರ್ಥಿ, ಆದರೆ ನನಗೆ ಸಿಕ್ಕಿರೋದು ಫಸ್ಟ್ ರ್ಯಾಂಕ್, ರಾಜ್ಯದಲ್ಲೇ ಒಂದು ಫಸ್ಟ್ ರ್ಯಾಂಕ್ ಅಂತ ಇಟ್ಕೊಳ್ಳಿ. ಅದು ನಿಮಗೆ ಗೊತ್ತಿಲ್ಲದೆ ಇದ್ದರೆ ಅಯ್ಯೋ ನಾನು ಪಾಸಾಗ್ತೀನೋ ಇಲ್ವೋ ಭಯದಲ್ಲಿ ಮಿಕ್ಕ ಸ್ಟೂಡೆಂಟ್ಸ್ ಎಲ್ಲ ಹೇಗಿರ್ತಾರೋ ಹಾಗೆ ನೀನು ಇರ್ತೀಯ. ನೋ ಡಿಫ್ರೆನ್ಸ್. ಕೆಲವರು ಸೂಸೈಡ್ಗೆಲ್ಲ ಟ್ರೈ ಮಾಡ್ತಾ ಇರ್ತಾರೆ, ಫೇಲ್ ಆಗಿಬಿಟ್ರೆ ಸತ್ತೋಗ್ಬಿಡೋಣ, ನೀವು ಅದೇ ಥರ ಬಾಟ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀರಿ. ಬಟ್ ರಿಸಲ್ಟ್ ಬಂದಿದೆ ಫಸ್ಟ್ ರ್ಯಾಂಕ್, ಸ್ಟೇಟಲ್ಲೇ ಫಸ್ಟ್, ಆದರೆ ನಿಮಗೆ ಗೊತ್ತಿಲ್ಲ. ಅದೇ ರೀತಿ ಈ ಬೈಬಲ್ ದೇವರ ವಾಕ್ಯ ನಿನ್ನ ಬಗ್ಗೆ ಏನು ಹೇಳಿದೆ, ನೀನು ಏನಾಗಿದೀಯಾ ನಿನಗೆ ಗೊತ್ತಿಲ್ಲ ಇದ್ದರೆ, ಈ ಲೋಕದ ಜನ ಹೇಗೆ ಬದುಕ್ತಾ ಇದ್ದಾರೋ ಹಾಗೇ ನಾವು ಬದುಕ್ತೀವಿ. ಈ ಲೋಕದ ಜನ ಹೇಗೆ ಯೋಚನೆ ಮಾಡ್ತಾರೋ ಹಾಗೇ ನಾವು ಆಲೋಚನೆ ಮಾಡ್ತೀವಿ. ಈ ಲೋಕದ ಜನ ಹೇಗೆ ಥಿಂಕ್ ಮಾಡ್ತಾರೋ ನಾವು ಹಾಗೆ ಥಿಂಕ್ ಮಾಡ್ತೀವಿ, ಹಾಗೆ ಬಿಹೇವ್ ಮಾಡ್ತೀವಿ, ಹಾಗೆ ನಾವು ಲೈಫ್ ಲೀಡ್ ಮಾಡ್ಕೊಂಡು ಹೋಗ್ತೀವಿ. ನೋ ಮಚ್ ಡಿಫ್ರೆನ್ಸ್. ಏನು ಡಿಫ್ರೆನ್ಸ್ ಇರೋದಿಲ್ಲ. ಕಾರಣ ಏನು? ಕಾರಣ ನೀವು ಯಾರು, ಕ್ರೈಸ್ತ ವಿಶ್ವಾಸಿಗಳಾದ ನೀವು ಯಾರು, ನಿಮಗಿರುವ ಬೆಲೆ ಏನು ಅನ್ನೋದು ನಿಮಗೆ ಗೊತ್ತಿಲ್ಲ. ಇಫ್ ಯು ಡೋಂಟ್ ನೋ ಹೂ ಯು ಆರ್ in Christ, as a Christian, as a believer, you do not know who you are, what is your position, no use. You cannot enjoy your Christian life. ನಿನ್ನ ಕ್ರೈಸ್ತ ಜೀವನವನ್ನು ಎಂಜಾಯ್ ಮಾಡಲಿಕ್ಕಾಗೋದಿಲ್ಲ. ಸಾಧಾರಣ ಜನರು ಹೇಗೆ ಬದುಕ್ತಾರೋ, ಲೋಕದ ಜನರು ಕುಡಿದು ಮಜಾ ಮಾಡಿ ಸ್ವಲ್ಪ ಅದು ಇದು ಸಂಡೇ ಚರ್ಚು ಹಬ್ಬ ನಾರ್ಮಲ್ಲಾಗಿ ಹೇಗೆ ಬದುಕ್ತಾರಲ್ವ ಎಲ್ಲರೂ, ಹಾಗೆ ನಾವು ಇದ್ದು ಸತ್ತೋಗ್ಬಿಡ್ತೀವಿ. ಅದಕ್ಕಾಗಿ ಅಲ್ಲ, ದೇವರು ನಿಮ್ಮನ್ನು ಸೃಷ್ಟಿ ಮಾಡಿ ನಿಮ್ಮನ್ನು ರಕ್ಷಿಸಿ ನಿಮಗೆ ಸ್ನಾನದೀಕ್ಷೆ ಸಂಸ್ಕಾರವನ್ನು ಕೊಟ್ಟು ಪರಿಶುದ್ಧಾತ್ಮರನ್ನು ಕೊಟ್ಟಿರೋದು ನೀವು ಸಾಧಾರಣ ಜನರ ಹಾಗೆ, ಇತರ ಜನರ ಹಾಗೆ, ಅನ್ಯ ಜನರ ಹಾಗೆ ಜೀವಿಸಿ ಸತ್ತು ಹೋಗ್ಲಿಕ್ಕಲ್ಲ. ನೀವು ಈ ಲೋಕದಲ್ಲಿ ಜೀವಿಸುವಾಗ ಅತ್ಯಂತ ಸಂತೋಷವುಳ್ಳವರಾಗಿ, ಅತ್ಯಂತ ಆನಂದವುಳ್ಳವರಾಗಿ, ನೀವು ಯಾತಕ್ಕಾಗಿ ಸೃಷ್ಟಿಸಲ್ಪಟ್ಟಿದ್ದೀರೋ ಆ ಪರ್ಪಸ್ಸಲ್ಲಿ ನೀವು ಬದುಕಬೇಕು. ಯು ಹ್ಯಾವ್ ಎ ಪರ್ಪಸ್. ಯು ಹ್ಯಾವ್ ಎ ಪರ್ಪಸ್. ಆ್ಯಸ್ ಎ ಕ್ರಿಶ್ಚಿಯನ್ ಯು ಹ್ಯಾವ್ ಎ ಪರ್ಪಸ್. ಒಬ್ಬ ಕ್ರೈಸ್ತ ವಿಶ್ವಾಸಿಗೆ ಒಂದು ಉದ್ದೇಶ ಇದೆ. ಆ ಉದ್ದೇಶದಲ್ಲಿ ನೀನು ಬದುಕಿದರೆ ಮಾತ್ರ ನಿನ್ನ ಒಳಗಡೆ ಸಮಾಧಾನ ಇರುತ್ತೆ. ಇಫ್ ಯು ಆರ್ ಇನ್ಸೈಡ್ ದ ಪರ್ಪಸ್ ಆಫ್ ಗಾಡ್, ಯು ವಿಲ್ ಹ್ಯಾವ್ ಜಾಯ್ ಇನ್ ಯುವರ್ ಹಾರ್ಟ್, ಯು ವಿಲ್ ಹ್ಯಾವ್ ಪೀಸ್ ಇನ್ ಯುವರ್ ಹಾರ್ಟ್. ಇಫ್ ಯು ಆರ್ ಔಟ್ಸೈಡ್ ಆಫ್ ದ ಪರ್ಪಸ್ ಆಫ್ ಗಾಡ್, ದೆರ್ ಈಸ್ ನೋ ಜಾಯ್, ನೋ ಪೀಸ್ ಇನ್ ಯುವರ್ ಹಾರ್ಟ್. ಮೆನಿ ಕ್ರಿಶ್ಚಿಯನ್ಸ್, ದೇ ಆರ್ ಔಟ್ಸೈಡ್ ದ ಪರ್ಪಸ್ ಆಫ್ ಗಾಡ್, ದೇ ಆರ್ ಲಿವಿಂಗ್ ಔಟ್ಸೈಡ್ ದ ಪರ್ಪಸ್ ಆಫ್ ಗಾಡ್. ಅನೇಕ ಕ್ರೈಸ್ತರು ದೇ ಆರ್ ಲಿವಿಂಗ್ ಔಟ್ಸೈಡ್ ದ ಪರ್ಪಸ್ ಆಫ್ ಗಾಡ್. ದೇವರು ಅವರನ್ನು ಸೃಷ್ಟಿ ಮಾಡಿದ ಕಾರ್ಯದ ಉದ್ದೇಶ ಇದೆ, ಆ ಉದ್ದೇಶದ ಹೊರಗಡೆ ಬದುಕ್ತಾ ಇದ್ದಾರೆ, ನಾಟ್ ಇನ್ಸೈಡ್ ದ ಪರ್ಪಸ್. ಅದಕ್ಕೇನೆ ನಮ್ಮ ಕ್ರಿಶ್ಚಿಯನ್ ಲೈಫಿಗೆ ಏನಿಲ್ಲ, ಟೇಸ್ಟ್ ಇಲ್ಲ. ನಾವು ಇವನ್ ದೋ ವಿ ಆರ್ ಕ್ರಿಶ್ಚಿಯನ್ಸ್, there is no taste. We cannot enjoy the presence of Jesus. Why? We are living outside the purpose of God. ಪರ್ಪಸ್ ಇಂದ ಹೊರಗಡೆ ಬದುಕ್ತಾ ಇದ್ದೀವಿ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಬೈಬಲ್ ಪುಸ್ತಕ, ಓಕೆ, ಇದನ್ನು ನೀವೆಲ್ಲರೂ ಜೀವಮಾನದಲ್ಲಿ ಎಷ್ಟು ಸಾರಿ ಓದಿದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು ಸರಿನಾದರೂ ಓದಿ, ಆಯಿತಾ? ನಾನು ಒಂದೇ ಸಾರಿ ಓದಿದ್ದು, ಒಂದೇ ಸಾರಿ ಓದಿದಾಗ ನನಗೆ ಅರ್ಥ ಆಗಿದ್ದಿಷ್ಟೇ, ಈ ಪ್ರಪಂಚದಲ್ಲಿ ಲೌಕಿಕವಾಗಿ ಬದುಕಿ ಏನು ಪ್ರಯೋಜನ ಇಲ್ಲ, ವೇಸ್ಟ್ ಅಂತ.
ಬದುಕೋದಾದರೆ ಯೇಸುಗೋಸ್ಕರ ಬದುಕಬೇಕು, ಅದಕ್ಕಿಂತ ಪಾವನವಾದ ಜೀವನ, ಶ್ರೇಷ್ಠವಾದ ಜೀವನ ಬೇರೆ ಯಾವುದೂ ಇಲ್ಲ ಅನ್ನೋದು ಇದು ಓದಿದಾಗ ಅರ್ಥ ಆಯಿತು. ಅದನ್ನೇ ಮಾಡ್ತಾಯಿದ್ದೀನಿ. ಸೊ ಇದು ಯಾರೂ ಹೇಳ್ಕೊಟ್ಟಿಲ್ಲ. ಇದು ಓದಿದರೆ ನಿಮ್ಗೆ ಅರ್ಥ ಆಗತ್ತೆ. ಈ ಪುಸ್ತಕ ಇದೆಯಲ್ವಾ, ದಿಸ್ ಬುಕ್, ಇದರಲ್ಲಿ ಜೀವ ಇದೆ. ಇನ್ ದಿಸ್ ಬುಕ್ there is life of God. Through this book God speak to us, because this book is called the Word of God. ಬೈಬಲನ್ನು ಏನಂತ ಹೇಳ್ತೀವಿ ಗೊತ್ತಾ? Word of God. When you read this book, God speaks to you through this book. ನೀನು ಈ ವಾಕ್ಯಗಳನ್ನ ಓದುವಾಗ, ಬೈಬಲ್ ಓದುವಾಗ, ದೇವರು ವಾಕ್ಯದ ಮುಖಾಂತರ ನಿನ್ನ ಜೊತೆ ಮಾತಾಡ್ತಾರೆ. ಗಾಡ್ ವಿಲ್ ಸ್ಪೀಕ್ ಟು ಯು. ದೇವರು ನಿನ್ನ ಜೊತೆ ಮಾತಾಡ್ತಾರೆ. ನೀನು ಯಾರು, ನೀನು ಯಾಕೆ, ನೀನು ಎಲ್ಲಿ, ನೀನು ಹೇಗೆ, ಎವ್ರಿ ಡೀಟೇಲ್ ಅಬೌಟ್ ಯು ಗಾಡ್ ವಿಲ್ ಸ್ಪೀಕ್ ಟು ಯು ಥ್ರೂ ದಿಸ್ ಬುಕ್. ಇದು ನಿನಗೆ ಅರ್ಥ ಆಗುತ್ತೆ. ಇದು ನಿನಗೆ ಅರ್ಥ ಆದಮೇಲೆ ಈ ಭೂಮಿ ಮೇಲೆ ಬೇರೆ ಬೇರೆ ಉದ್ದೇಶಕ್ಕೋಸ್ಕರ ಬದುಕೋದು ವೇಸ್ಟ್ ಅಂತ ನಿನಗೆ ಅರ್ಥ ಆಗುತ್ತೆ. ಬದುಕೋದಾದರೆ ಒಂದೇ ಒಂದು ಉದ್ದೇಶ, ಅದು ಯೇಸುಗಾಗಿ ಮಾತ್ರ ಅಂತ ಒಂದು ಕನ್ವಿಕ್ಷನ್ ಒಳಗಡೆ ಬರುತ್ತೆ. ಸ್ಟಾರ್ಟ್ ರೀಡಿಂಗ್ ದ ಬೈಬಲ್. ಬಟ್ ಒನ್ ಥಿಂಗ್ ಯು ಮಸ್ಟ್ ನೋ, ಡೆವಿಲ್ ವಿಲ್ ನಾಟ್ ಅಲೋ ಯು ಟು ರೀಡ್ ದ ಬೈಬಲ್. ಯು ಮಸ್ಟ್ ನೋ ದಟ್. ಪಿಶಾಚಿ ಈ ಪುಸ್ತಕವನ್ನು ತೆಗೆದು ಓದಲಿಕ್ಕೆ ಬಿಡೋದಿಲ್ಲ. ಹಿ ವಿಲ್ ಮೇಕ್ ಯು ಬ್ಯುಸಿ ಇನ್ ಸೋ ಮೆನಿ ಥಿಂಗ್ಸ್. ಅವನೇನು ಮಾಡ್ತಾನೆ ಗೊತ್ತಾ? ನಿಮ್ಮನ್ನು ಬ್ಯುಸಿ ಮಾಡ್ತಾನೆ. ಯಾವುದರಲ್ಲಿ? ಸ್ಟಡೀಸಲ್ಲಿರ್ಬೋದು, ಎಂಟರ್ಟೈನ್ಮೆಂಟಲ್ಲಿರ್ಬೋದು, ಮೊಬೈಲ್ ಫೋನಲ್ಲಿರ್ಬೋದು, ಫ್ರೆಂಡ್ಸ್ ಜೊತೆಗೆ ಇರ್ಬೋದು, ಅಥವಾ ABCDXYZ. ಹಿ ವಿಲ್ ಮೇಕ್ ಯು ಬ್ಯುಸಿ. ಇದು ನಿಮಗೆ ಗೊತ್ತಿರಬೇಕು. ಯು ಹ್ಯಾವ್ ಟು ಫೈಟ್. ಏನೇ ಬೆಲೆ ಕೊಟ್ಟಾದರೂ ನಾನು ಈ ಪುಸ್ತಕವನ್ನು ಓದ್ತೀನಿ. ಇದರ ಒಳಗಡೆ ಬರೆದಿರ್ತಕ್ಕಂಥ ನನ್ನ ಬಗ್ಗೆ ಬರೆದಿರೋದು. ಯಾರ ಬಗ್ಗೆ ಬರೆದಿದೆ ಇದರಲ್ಲಿ? ನಿನ್ನ ಬಗ್ಗೆ ಡೀಟೇಲ್ ಆಗಿ ಪುಸ್ತಕ ಒಂದೇ ಹೇಳೋದು ಈ ಪ್ರಪಂಚದಲ್ಲಿ. ಈವನ್ ಯುವರ್ ಪೇರೆಂಟ್ಸ್ ಡು ನಾಟ್ ನೋ ಅಬೌಟ್ ಯು. ಯು ಯುವರ್ ಸೆಲ್ಫ್ ಡೋಂಟ್ ನೋ ಅಬೌಟ್ ಯು. ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ. ನಿನ್ನ ಬಗ್ಗೆ ನಿನ್ನ ಪೇರೆಂಟ್ಸ್ಗೂ ಗೊತ್ತಿಲ್ಲ. ಅಲ್ಪ ಸ್ವಲ್ಪ ಗೊತ್ತಷ್ಟೇ. ಫ್ರೆಂಡ್ಸ್ಗೂ ಗೊತ್ತಿಲ್ಲ. ನಾಳೆ ಮದುವೆ ಆದಮೇಲೆ ಗಂಡನಿಗೂ ಗೊತ್ತಾಗೋದಿಲ್ಲ, ಹೆಂಡತಿಗೂ ಗೊತ್ತಾಗೋದಿಲ್ಲ. ಎವ್ರಿ ಡೀಟೇಲ್ ಅಬೌಟ್ ಯು nobody knows. But this Bible will tell you every minute detail about your life. ನಿನ್ನ ಜೀವನದ ಪ್ರತಿಯೊಂದು, ನೀನು ಏನಾಗಿದೆಯಾ, ಏನಾಗಬೇಕು, ಹೇಗಿದೆಯಾ, ಈಗ ನಿನ್ನ ಕಂಡೀಷನ್ ಏನು, ಪ್ರತಿಯೊಂದು. ಈಗ ನೀನು ಏನು ಆಲೋಚನೆ ಮಾಡ್ತಾ ಇದೆಯಾ, ನಿನ್ನ ಆಲೋಚನೆ ಸರಿ ಇದೆಯಾ, ತಪ್ಪಿದೆಯಾ, ಈ ರೀತಿ ಆಲೋಚನೆ ಮಾಡಿದರೆ ಮುಂದೆ ಏನಾಗುತ್ತೆ, ಎವ್ರಿಥಿಂಗ್ ದಿಸ್ ವಿಲ್ ಟೆಲ್. ಇದು ಹೇಳುತ್ತೆ. ಅಷ್ಟು ಪವರ್ ಇದೆ ಈ ಬೈಬಲ್ ಪುಸ್ತಕಕ್ಕೆ. ಯಾರಿಗೂ ಹೇಳಲಿಕ್ಕಾಗೋದಿಲ್ಲ. ಈಗ ನೀವೇನು ಆಲೋಚನೆ ಮಾಡ್ತಾ ಇದ್ದೀರಿ ಅಂತ ನನಗೆ ಗೊತ್ತಿಲ್ಲ, ಆದರೆ ಈ ಬೈಬಲ್ ಓದುವಾಗ ಬೈಬಲ್ ನಿಮಗೆ ಹೇಳುತ್ತೆ ನೀನು ಏನು ಆಲೋಚನೆ ಮಾಡ್ತಾ ಇದೆಯಾ ಅಂತ. ಮಾತ್ರ ಅಲ್ಲ, ಇಟ್ ವಿಲ್ ಡಿಸರ್ನ್ ಯುವರ್ ಥಾಟ್ಸ್. ವರ್ಡ್ ಆಫ್ ಗಾಡ್ ಸೇಸ್ ಇಟ್ ವಿಲ್ ಡಿಸರ್ನ್ ದ ಥಾಟ್ಸ್ ಆಫ್ ಅವರ್ ಹಾರ್ಟ್ಸ್. 4ನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ವಾಕ್ಯದಲ್ಲಿ ನಾವು ಓದ್ತೀವಿ, ಮನುಷ್ಯನ ಹೃದಯದ ಆಸೆಗಳನ್ನು ವಿವೇಚಿಸುತ್ತದೆ. ನೀನೀಗೇನು ಇಷ್ಟಪಡ್ತಾ ಇದೆಯಾ ಅದಿದು ಹೇಳುತ್ತೆ. ಈ ಬೈಬಲ್ ಹೇಳುತ್ತೆ. ಹೇಳೋದು ಮಾತ್ರ ಅಲ್ಲ, ನೀನೀಗ ಇಷ್ಟಪಡ್ತಾ ಇರೋದು ಸರಿನಾ ತಪ್ಪ ಅಂತಲೂ ಹೇಳುತ್ತೆ. ಅರ್ಥ ಆಗ್ತಿದೆಯಾ? ಹೇಳ್ತಾ ಇರೋದು ಅರ್ಥ ಆಗ್ತಿದೆಯಾ? ಹಾಂ, ಓದಿ ನೋಡೋಣ. ಹೀಬ್ರೂಸ್ ಚಾಪ್ಟರ್ 4:12. ಇಬ್ರಿಯ 4ನೇ ಅಧ್ಯಾಯ 12ನೇ ವಾಕ್ಯ. ಎಸ್. ದೇವರ ವಾಕ್ಯ ಜೀವಂತವಾದದ್ದು, ಕ್ರಿಯಾತ್ಮಕವಾದದ್ದು, ಎಂಥ ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾದದ್ದು, ಪ್ರಾಣ ಮತ್ತು ಆತ್ಮಗಳ ಕೀಲು ಮತ್ತು ಮಜ್ಜೆಗಳ ಭೇದವನ್ನು ಛೇದಿಸುವಂಥದ್ದು, ಹೃದಯದ ಆಸೆ ಆಲೋಚನೆಗಳನ್ನು ವಿವೇಚಿಸುವಂಥದ್ದು. ಲಾಸ್ಟ್ ಪಾರ್ಟ್ ಮಾತ್ರ ಸಾಕು ನಮಗೆ. ಮೇಲಿನ ಪಾರ್ಟ್ ಎಲ್ಲ ಈಗ ಟೈಮ್ ಇಲ್ಲ. ಮುಂದೆ ದೇವರ ಚಿತ್ತ ಇದ್ದರೆ ತಿಳ್ಕೊಳ್ಳೋಣ. ನಿಮಗೆ ಆಸೆ ಇದ್ದರೆ ಅವಕಾಶ ಇದೆ. ಒಂದು ಕಡೆ ಧ್ಯಾನ ಇದೆ ಮುಲ್ಕಿಯಲ್ಲಿ, ಡಿವೈನ್ ಕಾಲ್ ಸೆಂಟರ್ನಲ್ಲಿ 3 days ಗ್ರೋತ್ ರಿಟ್ರೀಟ್ ಇದೆ. ಕೊಯ್ನೋನಿಯಾ ಅನ್ನೋ ಹೆಸರಿನಲ್ಲಿ. ನಿಮಗೆ ಬನ್ನಿ ಅಂತಲೇ ಸ್ವಾಗತ ಮಾಡ್ತೀನಿ.
ಆದರೆ ನಿಮ್ಗೆ ಆಸೆ ಇದ್ದರೆ ಬನ್ನಿ, ಕಲಿಬೇಕು, ಬೆಳಿಬೇಕು. ಐ ವಾಂಟ್ ಟು ನೋ ಮೈ ಕ್ರಿಯೇಟರ್, ಐ ವಾಂಟ್ ಟು ನೋ ಮೈ ಡ್ಯಾಡಿ, ಐ ವಾಂಟ್ ಟು ನೋ ಮೈ ಸೆಲ್ಫ್, ಐ ವಾಂಟ್ ಟು ಗ್ರೋ ಇನ್ ದ ಲಾರ್ಡ್. ಆಸೆ ಇದ್ದವರು ವೆಲ್ಕಮ್, ಯು ಕ್ಯಾನ್ ಕಮ್. ಇಲ್ಲೇ ಸಮೀಪದಲ್ಲೇ ಇದೆ, ದೂರ ಏನಿಲ್ಲ. ಉಡುಪಿ ಹತ್ರ ಡಿವೈನ್ ಮುಲ್ಕಿ ಡಿವೈನ್ ಕಾಲ್ ಸೆಂಟರ್ ಜೂನ್ ತಿಂಗಳ 13ನೇ ತಾರೀಕು ಸಂಜೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಶಾಲೆ ಕಾಲೇಜೆಲ್ಲ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತು. ಏನು ತೊಂದರೆ ಇಲ್ಲ, ಸ್ವಲ್ಪ ರಜೆ ಹಾಕಿ ಬಂದರೆ ಏನು ನಷ್ಟ ಏನಾಗೋದಿಲ್ಲ, ಫೇಲ್ ಏನಾಗೋದಿಲ್ಲ, ಡೋಂಟ್ ವರಿ, ಆಯಿತಾ. ಸೊ ಮನಸ್ಸಿದ್ರೆ ಮಾರ್ಗ ಬರ್ಬೋದು. ಗುರುವಾರ ಬರಲಿಕ್ಕೆ ಆಗದೆ ಇದ್ದರೂ ಶುಕ್ರವಾರ ಅರ್ಲಿ ಮಾರ್ನಿಂಗ್ 6 o'clock ರೀಚ್ ಆದರೂ ಪರವಾಗಿಲ್ಲ. 13th, 14th, 16th, 17th ಇನ್ನು 13, 14, 15, 16 ಓಕೆ, 4 ದಿನಗಳಿದೆ. ಬನ್ನಿ, ಹೆಚ್ಚು ಕಲಿಬೋದು. ಓಕೆ, ಈಗ ನಮಗೆ ಇರೋ ಟೈಮಲ್ಲಿ ಎಷ್ಟಾಗುತ್ತೋ ಅಷ್ಟು ಕಲಿಯೋಣ. ಇರೋ ಟೈಮ್ ತುಂಬ ಕಡಿಮೆ, ಕಲಿಬೇಕಾಗಿರೋ ವಿಷಯ ತುಂಬ ಇದೆ. ನಾವಿನ್ನೂ ಪ್ರಾರಂಭದಲ್ಲಿ ಕೂಡ ಇಲ್ಲ, ಪ್ರಾರಂಭ ಕೂಡ ಮಾಡಿಲ್ಲ, ಟಾಪಿಕ್ಕಿಗೆ ಇನ್ನೂ ಎಂಟ್ರಿ ಆಗಿಲ್ಲ. ಸೊ ಟ್ರೈಯಿಂಗ್ ಟು ಎಂಟರ್ ಇನ್ ಟು ಮೈ ಟಾಪಿಕ್ ಟ್ರೈ ಮಾಡ್ತಾಯಿದ್ದೀನಿ, ನೋಡೋಣ. ಓಕೆ, ನೋಡೋಣ ಯಾವಾಗ ಎಂಟ್ರಿ ಆಗುತ್ತೋ ಅವಾಗ ಆಗಲೇ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಓಕೆ, ಲಾಸ್ಟ್ ಪಾರ್ಟ್ ಮಾತ್ರ ಓದ್ತೀರಾ? ಹಾಂ, ಹೃದಯದ ಓದಿ, ಎಲ್ಲರೂ ಓದಿ. ಹೃದಯದ ಆಸೆ ಆಲೋಚನೆಗಳನ್ನು ವಿವೇಚಿಸುವಂಥದ್ದು. ಇಂಗ್ಲೀಷಲ್ಲಿ ಏನಂತ ಇದೆ? ಇಟ್ ವಿಲ್ ಡಿಸರ್ನ್, ಇಟ್ ಈಸ್ ಏಬಲ್ ಟು ಜಡ್ಜ್ ದ ಥಾಟ್ಸ್ ಆ್ಯಂಡ್ ಇಂಟೆನ್ಷನ್ಸ್ ಆಫ್ ದ ಹಾರ್ಟ್. ನೋಡಿ ಎಷ್ಟು ಚೆನ್ನಾಗಿದೆ ವಾಕ್ಯ. ಅರ್ಥ ಆಯ್ತಾ ನಿಮಗೆ? ಇಟ್ ವಿಲ್ ಜಡ್ಜ್ ದ ಥಾಟ್ಸ್ ಆ್ಯಂಡ್ ಇಂಟೆನ್ಷನ್ಸ್ ಆಫ್ ಯುವರ್ ಹಾರ್ಟ್, ವೆದರ್ ಯುವರ್ ಥಾಟ್ಸ್ ಆರ್ ರೈಟ್ ಆರ್ ರಾಂಗ್. ನಿನ್ನ ಆಲೋಚನೆ ಸರಿಯಾಗಿದೆಯಾ, ಸರಿಯಾಗಿಲ್ವಾ? ನಿನ್ನ ಡಿಸಿಷನ್ ಸರಿಯಾಗಿದೆಯಾ, ಸರಿಯಾಗಿಲ್ವಾ? ನಿನ್ನ ಜೀವನದ ಡೈರೆಕ್ಷನ್ ಸರಿಯಾಗಿದೆಯಾ, ಸರಿಯಾಗಿಲ್ವಾ? ಇಟ್ ವಿಲ್ ಜಡ್ಜ್, ವರ್ಲ್ಡ್ ವಿಲ್ ಜಡ್ಜ್. ಮನುಷ್ಯನ ಹೃದಯದ ಆಸೆ ಆಲೋಚನೆಗಳನ್ನು ವಿವೇಚಿಸುವಂಥದ್ದು. ಹಾಗಾದರೆ ನಿಮ್ಮ ಬಗ್ಗೆ ನಾನು ವಿವೇಚನೆ ಮಾಡಬೇಕಾದ್ರೆ ನನಗೆ ಜೀವ ಇದ್ದರೆ ಮಾತ್ರ ಸಾಧ್ಯ. ಸೊ ವರ್ಡ್ ಆಫ್ ಗಾಡ್ ಈಸ್ ಅಲೈವ್, ಇಟ್ಸ್ ಲಿವಿಂಗ್. ಒಬ್ಬ ಮನುಷ್ಯ ಹಾಗಾದರೆ ವಿವೇಚನೆ ನಾನು ನಿಮ್ಮನ್ನು ಜಡ್ಜ್ ಮಾಡಲಿಕ್ಕೆ ಆಗಬೇಕಾದ್ರೆ ನಾನು ಮನುಷ್ಯ ಆಗಿರಬೇಕು. ವಸ್ತುಗೆ ನಮ್ಮನ್ನು ಜಡ್ಜ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾದರೆ ವರ್ಡ್ ಆಫ್ ಗಾಡ್ ಈಸ್ ಎ ಟ್ರೂ ಪರ್ಸನ್, ಜೀಸಸ್. ಅದಕ್ಕೆ ನಾನು ಹೇಳಿದ್ದು, ನೀವಿದನ್ನು ಓದುವಾಗ ಯಾವಾಗಲೆಲ್ಲ ವಾಕ್ಯ ಓದ್ತಿರಲ್ವಾ, ವಾಕ್ಯ ಕೇಳಿಸ್ಕೊಳ್ತಿರಲ್ವಾ, ಇಟ್ ವಿಲ್ ಜಡ್ಜ್ ಯು. ನೀನೇನಾಗಿದೆಯಾ ಅಂತ ಜಡ್ಜ್ ಮಾಡುತ್ತೆ. ನೀನು ಏನಾಗಬೇಕು ಅಂತ ನಿನಗೆ ಕಲಿಸ್ಕೊಡುತ್ತೆ. ನೀನು ಹೇಗೆ ಹೋಗ್ಬೋದು ದಾರಿನಲ್ಲಿ, ಸರಿಯಾದ ದಾರಿನಲ್ಲಿ ಅಂತ ಹೇಳ್ಕೊಡುತ್ತೆ. ನೀನು ಯಾವ ದಾರಿಯಲ್ಲಿ ಹೋದರೆ ಕೇಡಿದೆ ಅಂತ ಹೇಳ್ಕೊಡುತ್ತೆ. ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡುತ್ತೆ. ಎಲ್ಲಿ ಬೀಳ್ತೀಯ ಅಂತ ಹೇಳ್ಕೊಡುತ್ತೆ. ಬಿದ್ದರೆ ಏನು ಮಾಡಬೇಕು ಅಂತ ಹೇಳ್ಕೊಡುತ್ತೆ. ಬೀಳಲಿಕ್ಕೆ ಕಾರಣ ಏನು ಅಂತ ಹೇಳ್ಕೊಡುತ್ತೆ. ಪ್ರತಿಯೊಂದು ಹೇಳ್ಕೊಡುತ್ತೆ ದೇವರ ವಾಕ್ಯ. ಕೆಲವು ಟೈಮ್ ನಾವು ಹೇಳ್ತೀವಿ, ನನ್ನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಯಾರಿಗೂ ಆಗೋದಿಲ್ಲ. ಎಸ್, ವಾಟ್ ಯು ಆರ್ ಸೇಯಿಂಗ್ ಈಸ್ ಟ್ರೂ. ನಿನ್ನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಪ್ರಪಂಚದಲ್ಲಿ ಯಾರಿಗೂ ಅಷ್ಟು ಕೆಪಾಸಿಟಿ ಇಲ್ಲ. ಬಟ್ ಗಾಡ್ಸ್ ವರ್ಡ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯು ಮೋರ್ ದ್ಯಾನ್ ಯು ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್. ವರ್ಡ್ ಆಫ್ ಗಾಡ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯು, ಬಿಕಾಸ್ ವರ್ಡ್ ಆಫ್ ಗಾಡ್ ಈಸ್ ಗಾಡ್ ಹಿಮ್ಸೆಲ್ಫ್. ದೇವರ ವಾಕ್ಯಕ್ಕೆ ನಿನ್ನನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗುತ್ತೆ. ನಿಮಗೆ ಜನ್ಮ ಕೊಟ್ಟ ಅಪ್ಪ ಅಮ್ಮಂಗೆ ನಿನ್ನನ್ನು ಪೂರ್ತಿ ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ. ನಾಳೆ ನೀನು ಮದುವೆ ಆದಮೇಲೆ ನಿನ್ನ ಜೀವನ ಸಂಗಾತಿ ಬರ್ತಾಳೆ, ಅಲ್ಲಿ ನಿನ್ನನ್ನು ಪೂರ್ತಿ ಅರ್ಥ ಮಾಡ್ಕೊಳ್ಳಿಕ್ಕೆ ಅವರಿಗೂ ಆಗೋದಿಲ್ಲ. ಆಗಲೇ ಬರೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಮದುವೆ ಆದವ್ರದ್ದು ಕಂಪ್ಲೇಂಟ್ ಒಂದೇ, ನನ್ನ ಹೆಂಡತಿ ನನ್ನನ್ನು ಅರ್ಥನೇ ಮಾಡ್ಕೊಳ್ತಾ ಇಲ್ಲ, ನನ್ನ ಗಂಡ ನನ್ನನ್ನು ಅರ್ಥನೇ ಮಾಡ್ಕೊಳ್ತಾ ಇಲ್ಲ. ಇವತ್ತು ನಿಮ್ಮ ಅಪ್ಪ ಅಮ್ಮನ ಕಂಪ್ಲೇಂಟ್ ಹೇಳಿ, ಏನು ಹೇಳಿ? ನನ್ನ ಮಕ್ಕಳು ನನ್ನನ್ನು ಅರ್ಥನೇ ಮಾಡ್ಕೊಳ್ತಾ ಇಲ್ಲ ಬ್ರದರ್. ನಿನಗೆ ನೀನೇ ಅರ್ಥ ಆಗ್ತಾ ಇಲ್ಲ. ನಿಮ್ಮಲ್ಲಿ ಎಷ್ಟೋ ಜನ ಹೇಳ್ತೀರಲ್ವ, ಐ ಡೋಂಟ್ ನೋ ವೈ ಐ ಆಮ್ ಸ್ಪೀಕಿಂಗ್ ಲೈಕ್ ದಿಸ್, ಐ ಡೋಂಟ್ ನೋ ವೈ ಐ ಆಮ್ ಲಿವಿಂಗ್ ಲೈಕ್ ದಿಸ್, ಐ ಡೋಂಟ್ ನೋ ವೈ ಐ ಆಮ್ ಥಿಂಕಿಂಗ್ ಲೈಕ್ ದಿಸ್, ಐ ಡೋಂಟ್ ನೋ ವೈ ಐ ಆಮ್ ಬಿಹೇವಿಂಗ್ ಲೈಕ್ ದಿಸ್, ಐ ಡೋಂಟ್ ನೋ. ಎಸ್, ಯು ಡೋಂಟ್ ನೋ.
ವಾಟ್ ಯು ಸೇಯಿಂಗ್ ಇಸ್ ಟ್ರೂ. ನನಗೆ ಗೊತ್ತಾಗ್ತಾ ಇಲ್ಲ, ಯಾಕೆ ನಾನು ಅಳ್ತಿದ್ದೀನಿ ಗೊತ್ತಾಗ್ತಾ ಇಲ್ಲ, ಯಾಕೆ ನಾನು ಈ ರೀತಿ ಎಲ್ಲ ಬಿಹೇವ್ ಮಾಡ್ತಾ ಇದ್ದೀನಿ ನನಗೆ ಗೊತ್ತಾಗ್ತಾ ಇಲ್ಲ. ಕೆಲವು ಟೈಮ್ ಅಪ್ಪ ಅಮ್ಮ ಹೇಳ್ತಾರೆ, ನನ್ನ ಮಗಳು ಈ ಥರ ಅಲ್ಲ, ಅವಳು ಯಾಕೆ ಹೀಗಾದ್ಲೋ ಗೊತ್ತಿಲ್ಲ, ಅವರಿಗೂ ಗೊತ್ತಿಲ್ಲ, ಇವಳಿಗೂ ಗೊತ್ತಿಲ್ಲ. ಫ್ರೆಂಡ್ಸ್ಗೆಲ್ಲ ಕೇಳಿದ್ವಿ, ಅವ್ರಿಗೂ ಗೊತ್ತಿಲ್ಲ. ಬಟ್ ಗಾಡ್ಸ್ ವರ್ಡ್ ನೋಸ್. ನೀನು ಯಾಕೆ ಹಾಗಾದೆ, ಎಲ್ಲಿಂದ ಹಾಗಾದೆ, ಸರಿ ಆಗೋದು ಹೇಗೆ ಅಂತಲೂ ಇದು ಉತ್ತರ ಕೊಡುತ್ತೆ. ಯಾರೋ ಒಬ್ಬರು ಚಪ್ಪಾಳೆ ತಟ್ಟಿದ್ರು, ನೀವು ತಟ್ಟಿಬಿಟ್ರಿ. ನಿಮಗೇನು ಅರ್ಥ ಆಗಿ ತಟ್ಟಿದ್ರಿ? ಫಸ್ಟ್ ತಟ್ಟಿದವನಿಗೆ ಏನೋ ಅರ್ಥ ಆಯಿತು, ತಟ್ಟಿದ್ರು. ನಿಮ್ಗೆ ಅರ್ಥ ಆಗಿ ತಟ್ಟಿದ್ರಾ ಅಥವಾ ಗುಂಪಲ್ಲಿ ತಟ್ಟಿದ್ರಾ? ಹಾಗೆ ತಟ್ಕೊಂಡೇ ಇದ್ದರೆ ಸೈತಾನ ನಿಮ್ಮನ್ನು ತಟ್ಕೊಂಡು ಹೋಗ್ಬಿಡ್ತಾನೆ. ತಟ್ಟಿ ಒಳ್ಳೆಯದೇ ಆಯಿತಾ, ಆದರೆ ನಿಮ್ಗೆ ಅರ್ಥ ಆಗೋದು ಮುಖ್ಯ. ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಟ್ರೂತ್. ಖಂಡಿತ ಚಪ್ಪಾಳೆ ತಟ್ಟಬೇಕು, ದೇವರ ವಾಕ್ಯಕ್ಕೆ ಚಪ್ಪಾಳೆ ತಟ್ಟಬೇಕು. ನೀವು ಚಪ್ಪಾಳೆ ತಟ್ತಾ ಇರೋದು ನನಗಲ್ಲ, ದೇವರ ವಾಕ್ಯಕ್ಕೆ, ಯೇಸುವಿಗೆ, ದೇವರಿಗೆ ತಟ್ಟುವಾಗ ಚೆನ್ನಾಗೆ ತಟ್ಟಬೇಕು, ಆಯಿತಾ? ಅದರಲ್ಲಿ ಕಂಜೂಸ್ತಾನ ಏನು ಬೇಕಾಗಿಲ್ಲ. ಯಾಕೆಂದರೆ ದೇವರಿಗೆ ಕೈ ಕೊಟ್ಟಿದ್ದ ದೇವರು ಅಲ್ವಾ, ಅವ್ರು ನಮ್ಮ ಜೊತೆಗೆ ಮಾತಾಡುವಾಗ ನಮ್ಗೆ ಸಂತೋಷ ಆಗುತ್ತೆ. ಆ ಸಂತೋಷದಲ್ಲಿ ತಟ್ಟೋದು, ಬೇರೆ ಏನೂ ಅಲ್ಲ ಕಾರಣ. ಕೈ ತಟ್ಟೋದು ಯಾಕೆಂದರೆ ಅದಕ್ಕೇನೆ ದೇವರು ನನ್ನ ಜೊತೆ ಮಾತಾಡ್ತಾ ಇದ್ದಾರೆ. ಗಾಡ್ ಈಸ್ ಸ್ಪೀಕಿಂಗ್ ಟು ಮೀ ಹಾರ್ಟ್ ಟು ಹಾರ್ಟ್. ಸೊ ಹಾಗೆ ಸಂತೋಷ ಆಗುತ್ತೆ. ಸಂತೋಷದಿಂದ ನಾವೇನು ಮಾಡ್ತೀವಿ, ಗೊತ್ತಿಲ್ಲ ಹಾಗೆ ತಟ್ಬಿಡ್ತೀವಿ ಒಂದೆರಡು ಸರಿ. ಆಮೇಲೆ ಅಯ್ಯೋ ತಟ್ಬಿಟ್ನಾ ಅಂತ, ಆವಾಗ ಅಷ್ಟರೊಳಗೆ ಬೇರೆಯವ್ರು ತಟ್ಬಿಡ್ತಾರೆ, ಆವಾಗ ನೀವು ಜೋರಾಗಿ ತಟ್ಬಿಡ್ತೀರಿ. ನೋಡಿ, ದೇವರ ವಾಕ್ಯಕ್ಕೆ ಶಕ್ತಿ ಇದೆ ಅಲ್ವಾ? ಸೊ ನಮ್ಮ ಆ್ಯಟಿಟ್ಯೂಡ್ನ ಚೇಂಜ್ ಮಾಡುತ್ತಿದ್ದು, ನಮ್ಮ ಥಿಂಕಿಂಗ್ ಪ್ಯಾಟರ್ನ್ನ ಚೇಂಜ್ ಮಾಡುತ್ತಿದ್ದು, ಅಷ್ಟೊಂದು ಶಕ್ತಿ ಇದೆ ದೇವರ ವಾಕ್ಯಕ್ಕೆ. ನೀವೊಂದು 3 days ಅಥವಾ 4 days ಹೀಗೆ ಕೂತ್ಕೊಂಡು ವರ್ಡ್ ಆಫ್ ಗಾಡ್ ಹೀಗೆ ಕಲಿತಾ ಹೋದರೆ ನೀವೆಲ್ಲ ಎಷ್ಟು ಬ್ಯೂಟಿಫುಲ್ ಆಗ್ತಿರೋ ಗೊತ್ತಾ? ನಿಮ್ಗೆ ಆ ಕೆಪಾಸಿಟಿ ಇದೆ, ನಿಮ್ಮ ಒಳಗಡೆ ಆ ಪೊಟೆನ್ಷಿಯಲ್ ಇದೆ, ಹೋಲಿ ಸ್ಪಿರಿಟ್ ಇಟ್ಟಿದ್ದಾರೆ. ಬಟ್ ಅದು ಹೊರಗಡೆ ಬರಬೇಕು. ಹೊರಗಡೆ ತಗೊಂಡು ಬರೋದು ಯಾವ್ದು ಗೊತ್ತಾ? ಇದು ವರ್ಡ್ ಆಫ್ ಗಾಡ್, ದೇವರ ವಾಕ್ಯ. ಬೇರೆ ಯಾರಿಗೂ ಆಗೋದಿಲ್ಲ, ಯಾವುದರಿಂದನೂ ಆಗೋದಿಲ್ಲ. ನಾನು ನಿಮ್ಮ ತಲೆ ಮೇಲೆ ಕೈ ಇಟ್ಟೆಲ್ಲ ಪ್ರೇಯರ್ ಮಾಡ್ಬೋದು, ಬಟ್ ನಿಮ್ಮ ಒಳಗಡೆ ಇರೋ ಆ ಪೊಟೆನ್ಷಿಯಾಲಿಟಿ ಹೊರಗಡೆ ಬರೋದಿಲ್ಲ. ನಿಮ್ಮ ಒಳಗಡೆ ಇರೋ ಪವರ್ ಇದೆಯಲ್ವಾ, ಅದು ಹೊರಗಡೆ ಬರೋದಿಲ್ಲ. ಆದರೆ ನಿಮಗೆ ಒಂದು 3-4 ದಿನ ದೇವರ ವಾಕ್ಯಲ್ಲಿ ನಿಂತ್ಕೊಂಡು ಬೋಧನೆ ಮಾಡಿದರೆ, ಈ ಬೋಧಿಸಲ್ಪಟ್ಟ ದೇವರ ವಾಕ್ಯ ಇದೆಯಲ್ವಾ, ನಿಮ್ಮ ಒಳಗಡೆ ಇರುವಂತಹದ್ದನ್ನು ಹೊರಗಡೆ ತಗೊಂಡು ಬರುತ್ತೆ. ಬೇಡದೇ ಇರೋದನ್ನು ಹೊರಗಡೆ ತಗೊಂಡು ಬರುತ್ತೆ. ನಿಮ್ಮ ಒಳಗಡೆ ಇರ್ತಕ್ಕಂಥ ಎಲ್ಲ ಒಳ್ಳೆಯದನ್ನು ಹೊರಗಡೆ ತಗೊಂಡು ಬರುತ್ತೆ. ಎಲ್ಲಿಂದ? ಈ ವಾಕ್ಯಕ್ಕೆ ಅಷ್ಟೊಂದು ಶಕ್ತಿ ಇದೆ. ಇದು ನಮ್ಮನ್ನು ರೀಕ್ರಿಯೇಟ್ ಮಾಡುತ್ತೆ, ರೀಬಿಲ್ಡ್ ಮಾಡುತ್ತೆ. ಸಪೋಸ್ ನೀವು ಬಿದ್ದು ಹೋದವರು ಅಂತ ಇಟ್ಕೊಳ್ಳೋಣ, ಸೋತು ಹೋಗ್ಬಿಟ್ಟಿದ್ರಿ ಜೀವನದಲ್ಲಿ, ಏನು ಮಾಡಬೇಕು ಗೊತ್ತಿಲ್ಲ, ಡೋಂಟ್ ನೋ ವಾಟ್ ಟು ಡೂ, ಹೇಗೆ ಹೊರಗೆ ಬರಬೇಕು ಗೊತ್ತಿಲ್ಲ. ದೇವ್ರ ವಾಕ್ಯ ಕೇಳಿಸ್ಕೊಳ್ತಾ ಇರಿ. ಇದು ಎಷ್ಟು ಶಕ್ತಿ ಇದೆ ಅಂದರೆ, ಇಟ್ ವಿಲ್ ರೀಬಿಲ್ಡ್ ಯು. ನಿಮ್ಮನ್ನು ಪುನರ್ ಕಟ್ಟುತ್ತೆ, ಮತ್ತೆ ಕಟ್ಟುತ್ತೆ ನಿಮ್ಮನ್ನು ದೇವರ ವಾಕ್ಯ. ಅಷ್ಟೊಂದು ಶಕ್ತಿ ಇದೆ ದೇವರ ವಾಕ್ಯಕ್ಕೆ. ನಮ್ಮ ಪ್ರತಿಯೊಂದು ಆಲೋಚನೆಗಳು ಈ ವಾಕ್ಯ ತಿಳ್ಕೊಳ್ಳುತ್ತೆ. ಆದ್ದರಿಂದ ಈ ವಾಕ್ಯವನ್ನು ನಾವು ಸ್ವಲ್ಪ ತಿಳ್ಕೊಳ್ಳೋಣ. ವಾಕ್ಯ ಅಂದರೆ ಯೇಸುವನ್ನು ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಪವಿತ್ರ ಬೈಬಲ್ ಪುಸ್ತಕದ ಮುಖಾಂತರ ನಾವು ಮೊದಲು ಯೇಸು ಕ್ರಿಸ್ತರಲ್ಲಿ ನಾನು ಏನಾಗಿದ್ದೀನಿ ಅನ್ನೋದನ್ನು ತಿಳ್ಕೊಳ್ಳೋಣ ಸರಿಯಾಗಿ. ಇದು ನಿಮಗೆ ಸರಿಯಾಗಿ ಅರ್ಥ ಆದರೆ ನೀವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಪರೀಕ್ಷೆಯಲ್ಲಿ ಇಡೀ ಸ್ಟೇಟ್ಗೇ ಫಸ್ಟ್ ರ್ಯಾಂಕ್ ಬಂದ ಸ್ಟೂಡೆಂಟ್ ಹೇಗೆ ಸಂತೋಷ ಪಡ್ತಾನೋ, ಯಾವುದೂ ಯೋಗ್ಯತೆ ಇಲ್ಲ ಅವನಿಗೆ, ಫಸ್ಟ್ ರ್ಯಾಂಕ್ ಅಲ್ಲ, ಜಸ್ಟ್ ಪಾಸ್ ಆಗೋ ಯೋಗ್ಯತೆಯೂ ಇಲ್ಲ. ಫೇಲ್ ಕ್ಯಾಂಡಿಡೇಟ್ ಅಂತ ಇಟ್ಕೊಳ್ಳೋಣ, ಫೇಲ್ ಆಗುವ ಕ್ಯಾಂಡಿಡೇಟ್ ಇಡೀ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದರೆ ಅವನ ಜಾಯ್ ಹೇಗಿರುತ್ತೆ? ಅವನ ಜಾಯ್ನ ಕಂಟ್ರೋಲ್ ಮಾಡಲಿಕ್ಕೆ ಯಾರಿಗೂ ಆಗೋದಿಲ್ಲ. ಅವನಲ್ಲಿರುವ ಆನಂದ, ಅವಳಲ್ಲಿ ಬರುವ ಆನಂದ ಕಂಟ್ರೋಲ್ ಮಾಡಲಿಕ್ಕೆ ಯಾರಿಗೂ ಆಗೋದಿಲ್ಲ. ನೋಬಡಿ ಕ್ಯಾನ್ ಕಂಟ್ರೋಲ್ ಹರ್ ಜಾಯ್, ಹಿಸ್ ಜಾಯ್. ಅದಕ್ಕಿಂತಲೂ ಹೆಚ್ಚು ಆನಂದ ನಿಮಗೆ ಯೇಸುವಿನಲ್ಲಿ ನೀವು ಏನಾಗಿದ್ದೀರಿ ಅಂತ ನಿಮಗೆ ಅರ್ಥ ಆದರೆ ಮಾತ್ರ ನಿಮಗೆ ಆನಂದಿಸ್ಲಿಕ್ಕಾಗತ್ತೆ. ನೋಡೋಣವಾ ವಾಕ್ಯದ ಮುಖಾಂತರ? ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಇಲ್ಲ ಹೀಗೆ ಆರ್ಡಿನರಿ
ಸಂಡೇ ಕ್ರಿಶ್ಚಿಯನ್ ಆಗಿ ಏನೂ ಒಂದು ಉಪ್ಪು ಇಲ್ಲ ರುಚಿನೂ ಇಲ್ಲದೆ ಇರೋ ಥರ ಬದುಕಿ ಹೋಗಬೇಕಾ? ಏನು ಮಾಡ್ತೀರಾ? ಬದುಕಿದ ಮೇಲೆ ಏನಾದರೂ ಸಾಧಿಸಬೇಕು. ಸಾಧಿಸೋದು ಅಂದರೆ ಎಲ್ಲರೂ ಸಾಧಿಸೋ ಥರ ಅಲ್ಲ, ಸಮಥಿಂಗ್ ಸೂಪರ್ ನ್ಯಾಚುರಲ್, ಅಂದರೆ ಬಿಯಾಂಡ್ ನ್ಯಾಚುರಲ್. ಅವನಿಗೆ ತುಂಬ ಟ್ಯಾಲೆಂಟ್ ಇದೆ ಅದಕ್ಕೆ ಅವನು ಅದಾದ, ಇವಳಿಗೆ ತುಂಬ ಟ್ಯಾಲೆಂಟ್ ಇದೆ ಅದಕ್ಕೆ ಇವಳು ಇದು ಮಾಡಿದ್ಲು, ಅದಲ್ಲ. ನಿಮ್ಮ ಟ್ಯಾಲೆಂಟಿಂದ ಆಗದೇ ಇರತಕ್ಕಂಥದ್ದು, ನಿಮ್ಮ ಟ್ಯಾಲೆಂಟಿಂದ ಆಗದೇ ಇರತಕ್ಕಂಥದ್ದು, ನಿಮ್ಮ ಎಬಿಲಿಟಿಯಿಂದ ಆಗದೇ ಇರತಕ್ಕಂಥದ್ದು, ನಿಮ್ಮ ಪವರಿಂದ ಆಗದೇ ಇರತಕ್ಕಂಥದ್ದು, ನಿಮ್ಮ ವಿಸ್ಡಮ್ಮಿಂದ ಆಗದೇ ಇರತಕ್ಕಂಥದ್ದು ನಿಮ್ಮ ಮುಖಾಂತರ ಆಗುವಾಗ ಜನ ನೋಡಿ ಹೀಗೆ ಸುಮ್ಮನೆ ನಿಂತ್ಕೊಳ್ತಾರೆ. ಇವಳ ಹೌ ಕಮ್ ದಿಸ್ ಇಸ್ ಪಾಸಿಬಲ್? ಇವನಿಂದ ಇದು ಹೇಗೆ ಸಾಧ್ಯ? ನೀರು ದ್ರಾಕ್ಷಾರಸ ಮಾಡಲಿಕ್ಕೆ ಇವನಿಂದ ಹೇಗೆ ಸಾಧ್ಯ? ಇವನು ಜೋಸೆಫನ್ ಮಗ ಅಲ್ವಾ? ಕಾರ್ಪೆಂಟ್ರ್ ಮಗ ಅಲ್ವಾ? ಇವನು ಹೇಗೆ ನೀರು ದ್ರಾಕ್ಷಾರಸ ಮಾಡ್ದ? ನೀವು ಕೆಲಸ ಮಾಡುವಾಗ ನಿಮ್ಮ ಮುಖಾಂತರ ಮನುಷ್ಯ ಆಲೋಚನೆಗೆ ಮೀರಿದ, ಮನುಷ್ಯ ಕಲ್ಪನೆಗೆ ಮೀರಿದ ಕಾರ್ಯಗಳು ದೇವರು ನಿಮ್ಮ ಮುಖಾಂತರ ಮಾಡ್ತಾರೆ. ಇದು ಮಾಡುವಾಗ ನಿಮ್ಮ ಬಗ್ಗೆನೂ ಲೋಕ ಇರದೇ ರೀತಿ ಮಾತಾಡ್ತಾರೆ. ಇವನು ಅವ್ರ ಮಗ ಅಲ್ವಾ? ಇವನು ಮೊನ್ನೆ ಅಲ್ಲಿ ಫೇಲ್ ಆಗಿದ್ನಲ್ಲ ಪರೀಕ್ಷೆನಲ್ಲಿ, ಇವನು ಮೊನ್ನೆ ಅಲ್ಲಿ ಕುಡ್ಕೊಂಡು ಗಲಾಟೆ ಮಾಡ್ದವನಲ್ವಾ? ಇವ್ರು ಏನು ಭಯದಲ್ಲಿ ಬದುಕ್ತಾ ಇದ್ದ ಪಾರ್ಟಿ ಅಲ್ವಾ ಇದು? ನೋಡಿ, ಯೇಸುಸ್ವಾಮಿ ಒಬ್ಬನ ಜೀವನದಲ್ಲಿ ಕಾರ್ಯ ಮಾಡಿದರೆ ಅವನು ಏನಾಗ್ತಾನೆ ಅನ್ನೋದಕ್ಕೆ ಒಂದು ದೊಡ್ಡ ಸಾಕ್ಷಿ ಬೈಬಲ್ನಲ್ಲಿ ಅನೇಕ ಸಾಕ್ಷಿಗಳಿದೆ. ಒಂದು ಸಾಕ್ಷಿ ನಾವು ನೋಡೋದಾದರೆ, ಒಬ್ಬ ಪಿಶಾಚಿ ಪೀಡಿತನಿರ್ತಾನೆ. ಅವನೆಲ್ಲಿರ್ತಾನೆ ಗೊತ್ತಾ? ಸಮಾಧಿಯ ಗುಹೆಯಲ್ಲಿ ಅವನಿರ್ತಾನೆ. ಎಲ್ಲಿರ್ತಾನೆ? ಸಮಾಧಿಯ ಗುಹೆ. ಮಾರ್ಕನ ಶುಭ ಸಂದೇಶದಲ್ಲಿದೆ. ಮಾರ್ಕ್ ಚಾಪ್ಟರ್ 5 ಅನಿಸುತ್ತೆ. ಮಾರ್ಕನ ಶುಭ ಸಂದೇಶ 5ನೇ ಅಧ್ಯಾಯ. ಅದು ಅಲ್ಲ ನನ್ನ ಟಾಪಿಕ್. ಈಗ ಟಾಪಿಕ್ಕಿಗೆ ಹೋಗ್ಬೇಕು ನಾವು, ಆಯಿತಾ? ಹೋಗಲೇಬಾರ್ದು. 5ನೇ ಅಧ್ಯಾಯ, ಮಾರ್ಕ್ ಚಾಪ್ಟರ್ 5. ಅದು ಓದೋದು ಬೇಡ, ನಾನು ಹೇಳ್ತೀನಿ, ಯಾಕಂದರೆ ಅಷ್ಟು ಟೈಮ್ ನಮಗಿಲ್ಲ. 5ನೇ ಅಧ್ಯಾಯದಲ್ಲಿ ಎಲ್ಲೋಯ್ತು? ಒಂದು 18ನೇ ವಾಕ್ಯ. 18ನೇ ವಾಕ್ಯ. ಓಕೆ, 18ನೇ ವಾಕ್ಯನ ಅಲ್ಲ, 5ನೇ ಅಧ್ಯಾಯ ಸ್ಟಾರ್ಟಿಂಗ್. ದೆವ್ವ ಪೀಡಿತನಿಗೆ ಬಿಡುಗಡೆ ಅಂತ ಇದೆಯಲ್ಲ ಅದು. ಸೊ ಇವನು ಎಲ್ಲಿರ್ತಾ ಇದ್ದ? ಸಮಾಧಿಯ ಗುಹೆ ಒಳಗಡೆ ಇರ್ತಾ ಇದ್ದ. ಊರಿನವ್ರಿಗೆಲ್ಲ ಗೊತ್ತು. ಈಗ ನಿಮ್ಮ ಬಗ್ಗೆ ನಿಮ್ಮ ಊರಿನವರಿಗೆ ಸುಮಾರಾಗಿ ಎಲ್ಲ ಗೊತ್ತು, ನಿಮ್ಮ ಪರಿಸ್ಥಿತಿ ಏನು, ನೀವು ಏನು ಎತ್ತ ಅಂತ. ಏನು ನಾಟಕ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇವನ ಬಗ್ಗೆ ಎಲ್ರಿಗೂ ಗೊತ್ತು. ಸಮಾಧಿಯ ಗುಹೆಗಳೇ ಅವನಿಗೆ ವಾಸಸ್ಥಳವಾಗಿದ್ದವು. 3ನೇ ವಾಕ್ಯದಿಂದ ಓದಿದರೆ ಗೊತ್ತು. ಅವನನ್ನು ಬಂಧಿಸಲು ಯಾರಿಂದಲೂ ಆಗುತ್ತಿರಲಿಲ್ಲ. ಸಂಕೋಲೆಯಿಂದ ಬಂಧಿಸುವುದು ಅಸಾಧ್ಯವಾಗಿತ್ತು. ಸರಪಳಿ ಸಂಕೋಲೆಗಳಿಂದ ಅವನು ಕಟ್ಟಿ ಹಾಕಿದಾಗ ಅವುಗಳನ್ನು ತುಂಡು ತುಂಡು ಮಾಡುತ್ತಿದ್ದರು. ಅವನನ್ನು ಹತೋಟಿಗೆ ತರುವ ಸಾಮರ್ಥ್ಯ ಯಾರಿಗೂ ಇರಲಿಲ್ಲ. ಹಗಲಿರುಳೆನ್ನದೆ ಸಮಾಧಿಯ ಗುಹೆಗಳಲ್ಲಿಯೂ ಬೆಟ್ಟಗುಡ್ಡಗಳಲ್ಲಿಯೂ ಅವನು ಅಲೆದಾಡುತ್ತಾ ಅರಚುತ್ತಾ ಕಲ್ಲುಗಳಿಂದ ತನ್ನನ್ನೇ ತಾನೇ ಚಚ್ಚಿಕೊಳ್ಳುತ್ತಾ ಇದ್ದನು. ಸಿ ಹಿಸ್ ಕಂಡೀಷನ್. ಕೆಲವರು ಇದ್ದಾರೆ, ಮನೇಲಿರೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಮನೇಲಿರೋಲ್ಲ. ಎಲ್ಲಿರ್ತಾರೆ? ಎಲ್ಲೆಲ್ಲೋ ಸುತ್ಕೊಂಡಿರ್ತಾರೆ. ನಮ್ಮ ಬೆಂಗಳೂರಲ್ಲಿ ಸುಮಾರು ಜನ ಇದ್ದಾರೆ ಮಕ್ಕಳು, ಕ್ರಿಶ್ಚಿಯನ್ ಮಕ್ಕಳು, ಕ್ಯಾಥಲಿಕ್ಸ್ ಮಕ್ಕಳು, ಕಥೋಲಿಕ ಧರ್ಮಸಭೆಯ ಮಕ್ಕಳು, ಕ್ರಿಶ್ಚಿಯನ್ ಚಿಲ್ಡ್ರನ್. ಮನೇಲಿರಲ್ಲ. ಎಲ್ಲಿರ್ತಾರೆ ಗೊತ್ತಾ? ಕಾಡಲ್ಲಿ, ಅಲ್ಲಿ ಇಲ್ಲಿ ಅಜ್ಞಾತ ಸ್ಥಳದಲ್ಲಿ, ಹಾಳು ಬಂಗಲೆಗಳಲ್ಲಿ ಗಾಂಜಾ ಹೊಡ್ಕೊಂಡು, ಡ್ರಗ್ಸ್ ತೆಗೆದುಕೊಂಡು, ಪೋರ್ನೋಗ್ರಫಿ ನೋಡಿಕೊಂಡು ಇರ್ತಾರೆ. ದುಡ್ಡು ಸಿಗದೇ ಇದ್ದಾಗ ದಾರಿ ಮೇಲೆ ಹೋಗೋವ್ರದೆಲ್ಲ ಕಿತ್ಕೊಂಡು. ಒಬ್ಬ ಊರು ಹೇಳೋದಿಲ್ಲ ನಾನು, ಬೇಡ, ಬೆಂಗಳೂರು ಸಾಕು, ಮಹಾಧರ್ಮ ಪ್ರಾಂತ್ಯ ಅಂತ ಹೇಳ್ತೀನಿ, ಸಾಕು, ಅಷ್ಟೇ ಸಾಕು. ಕಥೋಲಿಕ ಕ್ರೈಸ್ತ. ಅವನ್ನ ಒಂದು ಸರಿ ಧ್ಯಾನಕ್ಕೆ ಕರ್ಕೊಂಡು ಬಂದ್ವಿ, ಒಬ್ಬ ಹುಡುಗನ್ನ. ಅದಾದಮೇಲೆ ಇನ್ನೊಂದು ಧ್ಯಾನಕ್ಕೆ ಬರಬೇಕು ಅಂತ ಅವನು ಹೇಳ್ದ. ಬ್ರದರ್, ನನ್ನನ್ನು ಕರ್ಕೊಂಡು ಹೋಗ್ಬಿಡಿ, ಇಲ್ಲಿದ್ದು ಬಿಟ್ಟರೆ ನನಗೆ ಆಗ್ತಾಯಿಲ್ಲ. ಈ ಊರಿಗೆ ಬಂದು ಇಳಿದ ತಕ್ಷಣ ಏನೂ ಆಗಿಬಿಡುತ್ತೆ, ಫ್ರೆಂಡ್ಸ್ ಎಲ್ಲ ಕರೀತಾರೆ, ನನಗೆ ಹೋಗದೆ ಇರ್ಲಿಕ್ಕೆ ಆಗೋದಿಲ್ಲ, ಹೋಗ್ಬಿಡ್ತೀನಿ, ಅದಕ್ಕೆ ಕರ್ಕೊಂಡು ಹೋಗಿ ಅಂತ ಹೇಳ್ದ. ಸೊ ಅದಕ್ಕೆ ನಮ್ಮ ಅಪ್ಪನ ಹತ್ರ ಮಾತಾಡಿ,
ಅಂತ ಹೇಳ್ದ. ಅಪ್ಪಂಗೆ ಫೋನ್ ಕೊಟ್ಟ. ಅಪ್ಪಂಗೆ ಫೋನ್ ಕೊಟ್ಟಾಗ ಅಪ್ಪ ಏನು ಹೇಳಿದ್ರು ಗೊತ್ತಾ? ದಿನ ಚರ್ಚಿಗೆ ಹೋಗೋ ಅಪ್ಪ, ಕಥೋಲಿಕ ಅಪ್ಪ, ಮಗನ ಬಗ್ಗೆ ಹೇಳ್ತಾ ಇರೋದು, ಬ್ರದರ್ ಅವನ್ನ ಯಾಕೆ ನೀವು ಧ್ಯಾನ ಕರ್ಕೊಂಡು ಹೋದ್ರಿ? ಯಾಕಣ್ಣ ಈ ಥರ ಹೇಳ್ತಾ ಇದ್ದೀರಾ? ಒಳ್ಳೇದಾಗಲಿ ಅಂತ ಕರ್ಕೊಂಡು ಹೋದೆ. ಅವನು ಒಳ್ಳೇದಾಗಲ್ಲ, ಅವನು ಒಳ್ಳೇದಾಗೋದಿಲ್ಲ. ಅವನಿಗೋಸ್ಕರ ನಾನು 3 ಕೋಟಿ ಖರ್ಚು ಮಾಡಿದ್ದೇನೆ. ಈಗ 3 ಕೋಟಿ, 32 ಕೇಸ್ ಇದೆ ಅವನ ಮೇಲೆ. ರಾಬ್ರಿ ಮಾಡಿದ ಕೇಸು, ರೌಡಿಸಮ್ ಮಾಡಿದ ಕೇಸು, ಆ ಕೇಸು, ಈ ಕೇಸು, 32 ಕೇಸಿದೆ. ಕಥೋಲಿಕ ಯುವಕ, ಏನೊಂದು 25 ವಯಸ್ಸಿರ್ಬೋದು. 3 ಕೋಟಿ, ಅವ್ರಿಗೆ ಆಸ್ತಿ ಪಾಸ್ತಿ ಬೇಕಾದಷ್ಟಿದೆ. ಆದರೆ ಇವನು ವಿದ್ಯೆನೂ ಸರಿ ಮಾಡಲಿಲ್ಲ, ಪೋಲಿ ತಿರುಗಿ ಡ್ರಗ್ಸ್ಗೆ ಅದಕ್ಕೆ ಇದಕ್ಕೆ ಅಡಿಕ್ಟ್ ಆಗಿ ಒದ್ದಾಡ್ತಾ ಇದ್ದಾನೆ. ಲಾಸ್ಟಿಗೆ ಅವರಪ್ಪ ಹೇಳಿದ್ದೇನೆ ಗೊತ್ತಾ? ಅವ್ನು ಸರಿಯಾಗೋದಿಲ್ಲ, ಅವನ್ನೆಲ್ಲೂ ಕರ್ಕೊಂಡು ಹೋಗಬೇಡಿ, ನಾವೇ ಬಿಟ್ಬಿಟ್ಟಿದ್ದೀವಿ. ಯಾಕೆ ಬಿಟ್ಟಿದ್ದೀವಿ ಗೊತ್ತಾ? ಹೇಗಾದರೂ ಸತ್ತರೆ ಸಾಕು ಅಂತ ಬಿಟ್ಬಿಟ್ಟಿದ್ದೀವಿ. ಸಾಯ್ತಾನೂ ಇಲ್ಲ ನನ್ನ ಮಗ, ಸತ್ತರೆ ನಾವು ನೆಮ್ಮದಿಯಾಗಿರ್ತೀವಿ, ಸಾಯ್ತಾ ಇಲ್ಲ. ಬದುಕಿದ್ರೆ ನಮಗೆ ಹಿಂಸೆ. ಪೊಲೀಸ್ನವರು, ಊರವರು, ಮಗ ಜೈಲಲ್ಲಿದ್ದಾನೆ, ಬಿಡಿಸ್ಕೊಂಡು ಬಾ ಅಂತ ಹೇಳ್ತಾರೆ. 32 ಕೇಸ್ ಇದೆ ಅವನ ಮೇಲೆ. 3 ಕೋಟಿ ಖರ್ಚು ಮಾಡಿದ್ದೀವಿ. ಅವ್ನು ಯಾಕೆ ಕರ್ಕೊಂಡು ಹೋಗಿ ನೀವು ಟೆನ್ಷನ್ ಮಾಡ್ಕೊಳ್ತೀರಾ? ನೀವು ಯಾಕೆ ರಿಸ್ಕ್ ತಗೊಳ್ತೀರಾ ಅಂತ. ಇದೇ ಪರಿಸ್ಥಿತಿ ಪಿಶಾಚಿ ಪೀಡಿತಂದು. ಇದ್ರ ಒಳಗಡೆ ಎಲ್ಲ ಕೆಲಸ ಮಾಡೋದು ಯಾರು ಗೊತ್ತಾ? ಈವಿಲ್ ಸ್ಪಿರಿಟ್. ಈವಿಲ್ ಸ್ಪಿರಿಟ್. ಈ ಈವಿಲ್ ಸ್ಪಿರಿಟ್ನ ಓಡಿಸ್ಬೇಕಾದ್ರೆ ಯಾರು ಗೊತ್ತಾ? ನೀವು ಓಡಿಸ್ಬೇಕಾದ್ರೆ ಒಳಗಡೆನೇ ಈವಿಲ್ ಸ್ಪಿರಿಟ್ ಸೇರ್ಕೊಬಿಟ್ರೆ, ಬೆಳಕೆ ಕತ್ತಲೆ ಆಗಿಬಿಟ್ರೆ, ಕರಾಳ ಕತ್ತಲೆ ಆಗುತ್ತಲ್ವಾ? ಯೇಸು ಸ್ವಾಮಿ ಚರ್ಚ್ಗೆ ಏನು ಹೇಳ್ತಾರೆ ಗೊತ್ತಾ? ಯು ಆರ್ ದ ಲೈಟ್, ನೀವು ಬೆಳಕು. ಚರ್ಚ್ ಇಸ್ ದ ಲೈಟ್ ಆಫ್ ದಿಸ್ ವರ್ಲ್ಡ್. ಚರ್ಚೇ ಡಾರ್ಕ್ ಆಗಿಬಿಟ್ರೆ ವರ್ಲ್ಡ್ ವಿಲ್ ಬಿಕಮ್ ಡಾರ್ಕ್. ಧರ್ಮಸಭೆ ಅಂದರೆ ಕ್ರೈಸ್ತ ವಿಶ್ವಾಸಿಗಳು, ಕ್ರೈಸ್ತ ಕುಟುಂಬಗಳೇ ಕತ್ತಲಮಯವಾಗಿಬಿಟ್ರೆ ಲೋಕಕ್ಕೆ ಬೆಳಕು ಸಿಗೋದಿಲ್ಲ, ಲೋಕ ಪೂರ್ತಿ ಕತ್ತಲಮಯವಾಗ್ತದೆ. ಇದು ನಾವು ಅರ್ಥ ಮಾಡ್ಕೋಬೇಕು. ಚರ್ಚ್ ಯಾವಾಗ ಬ್ರೈಟ್ ಆಗುತ್ತೋ ಪ್ರಪಂಚದಲ್ಲಿರುವ ಕತ್ತಲೆ ಹೋಗುತ್ತೆ. ಎಲ್ಲಿವರೆಗೆ ಚರ್ಚ್ ಬ್ರೈಟ್ ಆಗೋದಿಲ್ವೋ ಅಲ್ಲಿವರೆಗೂ ಪ್ರಪಂಚ ಕತ್ತಲಮಯವಾಗಿರುತ್ತೆ. ಕತ್ತಲೆ ಅಂದರೆ ನಾನು ಹೇಳ್ತಾ ಇರೋದು ಪಾಪ, ಅಶುದ್ಧತೆ, ಕೊಲೆ, ರೇಪ್, ಮರ್ಡರ್, ಎಲ್ಲ ಥರದ ಅವ್ಯವಹಾರಗಳು, ಅಶುದ್ಧತೆಗಳು ಈ ಲೋಕದಿಂದ ತೊಲಗಿಸ್ಬೇಕಾ? ಒಂದೇ ದಾರಿ, ಸಭೆ ಬೆಳಕಾಗಬೇಕು. ಕ್ರೈಸ್ತ ಕುಟುಂಬ ಬೆಳಕಾಗಬೇಕು. ಕ್ರೈಸ್ತ ವಿಶ್ವಾಸಿಯೇ, ಕ್ರೈಸ್ತ ಯುವಕನೇ, ಯುವತಿಯೇ, ನೀನು ಬೆಳಕಾಗಬೇಕು. ನೀನೊಬ್ಬ ಬೆಳಕಾದರೆ ನಿನ್ನಿಂದ ಇನ್ನೊಬ್ಬನ ಬೆಳಕು ಮಾಡ್ಬೋದು. ಆದರೆ ನೀನೇ ಕತ್ಲೆ ಆಗಿಬಿಟ್ರೆ ಪ್ರಪಂಚನೇ ಕತ್ಲೆ ಅನುಭವಿಸ್ಬೇಕಾಗತ್ತೆ. ನಿಮ್ಮನ್ನು ಬೆಳಗಿಸ್ಲಿಕ್ಕೆ ದೇವರಲ್ಲಿ ಕರ್ಕೊಂಡು ಬಂದಿದ್ದಾರೆ. ದೇವರು ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ? ಬೆಳಗಿಸ್ಲಿಕ್ಕೆ. ನಿಮ್ಮೊಬ್ಬೊಬ್ಬರನ್ನು ಬೆಳಗಿಸಿ ಇಲ್ಲಿಂದ ದೇವರು ಕಳಿಸ್ಕೊಡ್ತಾರೆ. ನೀವು ಬೆಳಗಿ ಹೋಗ್ಬೇಕು ಇಲ್ಲಿಂದ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಓಕೆ, ಇವನೆಲ್ಲಿದ್ದ? ಗುಹೆಯಲ್ಲಿದ್ದ. ಗುಹೆಯಲ್ಲಿ ಸಾಧಾರಣ ಮನುಷ್ಯರು ಇರೋದಿಲ್ಲ. ಸಮಾಧಿಯಲ್ಲಿ ಮನುಷ್ಯರು ಇರೋ ಜಾಗ ಅಲ್ಲ, ಹೆಣಗಳಿರೋ ಜಾಗ. ಅದೇ ರೀತಿ ಎಷ್ಟೋ ಜನ ಇವತ್ತು ಸಮಾಧಿಲೂ ಕೂಡ ಗಾಂಜಾ ಹೊಡ್ಕೊಂಡಿರ್ತಾರೆ. ಸಮಾಧಿಲಿ ಕೂಡ ಬೀಡಿ ಸಿಗರೇಟ್ ಸೇದ್ಕೊಂಡು ಕೆಲವೊಂದು ವ್ಯವಹಾರಗಳು ಮಾಡ್ಕೊಂಡಿರ್ತಾರೆ. ಪಿಶಾಚಿ ಅವನನ್ನು ಸಮಾಧಿ ಹತ್ರನೇ ಇರಿಸ್ದ. ಅಲೆದಾಡುತ್ತಾ, ಕಿರುಚಾಡುತ್ತಾ, ಪರಚ್ಕೊಳ್ತಾ, ಕೆಲವ್ರು ನೋಡಿ ಕೈ ಕೊಯ್ಕೊಳ್ಳೋದು, ಕುತ್ತಿಗೆ ಕೊಯ್ಕೊಳ್ಳೋದು, ಸೂಸೈಡ್ ಮಾಡ್ಕೊಳ್ಳೋದು, ಅದಕ್ಕೆ ಟ್ರೈ ಮಾಡೋದು, ಇದಕ್ಕೆ ಟ್ರೈ ಮಾಡೋದು ಎಲ್ಲ ಮಾಡ್ತಾರೆ. ಎಲ್ಲ ಈವಿಲ್ ಸ್ಪಿರಿಟ್ ಕಾರ್ಯಗಳು. ಅವನ ಒಳಗಡೆ ಗಣ ಸೇರ್ಕೊಂಡಿತ್ತು. ಅವನನ್ನು ಕಂಟ್ರೋಲಿಗೆ ತರಲಿಕ್ಕೆ ಯಾರಿಗೂ ಆಗಿಲ್ಲ. ಕೆಲವು ಅಪ್ಪ ಅಮ್ಮ ಹೇಳ್ತಾರೆ, ಜನ್ಮ ಕೊಟ್ಟ ಅಪ್ಪ ಅಮ್ಮ ನೋಡಿ, ಅಪ್ಪ ಹೇಳಿದ ಅವನ್ನ ಕಂಟ್ರೋಲ್ ಮಾಡಲಿಕ್ಕೆ ನಮಗೆ ಆಗ್ತಾ ಇಲ್ಲ. ಕಂಟ್ರೋಲ್ ಮಾಡಲಿಕ್ಕೆ ಮನುಷ್ಯನಿಗೆ ಆಗೋದಿಲ್ಲ. ಯಾವಾಗೊಬ್ಬ ಮನುಷ್ಯನ ಒಳಗಡೆ ಪಿಶಾಚಿ ಸೇರಿಕೊಳ್ಳುತ್ತೋ ಅವನ್ನ ಕಂಟ್ರೋಲ್ ಮಾಡಲಿಕ್ಕೆ ಈ ಪ್ರಪಂಚದಲ್ಲಿರುವ ಯಾವ ಶಕ್ತಿಗೂ ಆಗೋದಿಲ್ಲ, ಯಾವ ಕೋರ್ಟಿಗೂ ಆಗೋದಿಲ್ಲ, ಯಾವ ಮನುಷ್ಯನಿಗೂ ಆಗೋದಿಲ್ಲ. ಆದರೆ ದೇವರ ವಾಕ್ಯಕ್ಕೆ ಆಗುತ್ತೆ, ಯೇಸುವಿಗೆ ಆಗುತ್ತೆ. ಓಕೆ, ನಾನಿಲ್ಲಿ ಹೇಳ್ತಾ ಬಂದ ಪಾಯಿಂಟ್ ಅದಲ್ಲ. ಇವನ ಐಡೆಂಟಿಟಿ ಏನಾಗಿತ್ತು? ವಾಟ್ ವಾಸ್ ಹಿಸ್ ಐಡೆಂಟಿಟಿ? ಪಿಶಾಚಿ ಪೀಡಿತ, ಕುಡುಕ, ಸಮಾಧಿಯಲ್ಲಿ ಜೀವಿಸುವವ, ವೇಸ್ಟ್ ಬಾಡಿ, ಯೂಸ್ಲೆಸ್, ಕರ್ಸ್ಡ್. ಅವನನ್ನು ತಿರಸ್ಕಾರ ಮಾಡಿದರು, ಅವನ ಹತ್ರ ಹೋಗ್ಲಿಕ್ಕೆ ಭಯಪಡ್ತಾ ಇದ್ರು, ಅವನನ್ನು ಎಲ್ಲರೂ ದೂರ ಇಟ್ಟಿದ್ರು, ಅವನೇ ಯಾರ ಹತ್ರನೂ ಹೋಗ್ತಾ ಇರಲಿಲ್ಲ. ಅಂಥ ಪರಿಸ್ಥಿತಿಯಲ್ಲಿದ್ದ ಅವನು
ಯಾವಾಗ ಅವನಿಗೊಂದು ಎನ್ಕೌಂಟರ್ ಸಿಕ್ತೋ ಜೀಸಸ್ ಜೊತೆನಲ್ಲಿ, ವೆನ್ ಹಿ ಮೆಟ್ ಜೀಸಸ್, ಹಿಸ್ ಲಾರ್ಡ್, ಹಿಸ್ ಸೇವಿಯರ್, ಹಿಸ್ ಡೆಲಿವರರ್, ಯಾವಾಗ ಯೇಸುವನ್ನು ಅವನು ಭೇಟಿ ಮಾಡಿದ್ನೋ, ಯೇಸು ಅವನನ್ನು ಭೇಟಿ ಮಾಡಿದ್ರು, ಯೇಸು ಜೊತೆಗೆ ಅವನಿಗೊಂದು ಎನ್ಕೌಂಟರ್ ಆಯಿತೋ, ಅವನ ಜೀವನ ಹೊಸದಾಯಿತು. ಅವನೇನಾದ ಗೊತ್ತಾ? ಹಿ ಬಿಕೇಮ್ ಎ ಮಿಷನರಿ ಫಾರ್ 10 ವಿಲೇಜಸ್. ಅವನೇನಾದ 10 ಊರುಗಳಿಗೆ ಒಂದು ಮಿಷನರಿ ಆದ. ಅವನು ಪಿಶಾಚಿಯಿಂದ ಬಿಡುಗಡೆ ಹೊಂದಿದ ಮೇಲೆ ಅವನು ಹೇಳ್ತಾನೆ, ಯೇಸುವೆ ನಾನು ನಿಮ್ಮ ಜೊತೆಗೆ ಬರ್ತೀನಿ, ನನ್ನನ್ನು ಕರ್ಕೊಂಡು ಹೋಗಿ. ನೋಡಿ 18ನೇ ವಾಕ್ಯ, ಯೇಸು ದೋಣಿಯನ್ನು ಹತ್ತುತ್ತಿದ್ದಾಗ ದೆವ್ವ ಹಿಡಿದವನು ನನ್ನನ್ನು ನಿಮ್ಮ ಜೊತೆಯಲ್ಲೇ ಕರೆದುಕೊಂಡು ಹೋಗಿ ಎಂದು ಭಿನ್ನಯಿಸಿಕೊಂಡನು. ಯೇಸು ಹೇಳ್ತಾರೆ, ನೀನೇನು ಮಾಡಬೇಕು? ನೀನು ನನ್ನ ಜೊತೆಗೆ ಬರೋದು ಬೇಡ, ನೀನು ದೆಕಾಪೊಲಿ ಅಂದರೆ 10 ಹಳ್ಳಿಗಳ ಊರು, 10 ಟೌನ್ಸ್, ನೀನು ಹೋಗಿ ದೇವರು ನಿನಗೇನು ಉಪಕಾರ ಮಾಡಿದ್ದಾರೆ, ನಿನ್ನ ಜೀವಿತದಲ್ಲಿ ಏನು ಕಾರ್ಯ ಮಾಡಿದ್ದಾರೆ, ಇದನ್ನು ನೀನು ಹೇಳು. ಅವನೇನು ಮಾಡ್ದ ಗೊತ್ತಾ? ಅವನು ಹೋಗಿ ದೆಕಾಪೊಲಿ ಎಂಬ ನಾಡಿನಲ್ಲಿ ದೇವರು ಮಾಡಿದ ಉಪಕಾರವನ್ನು ಪ್ರಕಟಿಸಿದನು. ಕೇಳಿದವರೆಲ್ಲರೂ ಆಶ್ಚರ್ಯಪಟ್ಟರು. ನಿಮ್ಮನ್ನು ನೋಡಿ ಇದೇ ಆಗ್ತದೆ. ಇವನಿಂದ ಇದು ಸಾಧ್ಯನೇ ಇಲ್ಲ, ಇವಳಿಂದ ಇದು ಸಾಧ್ಯನೇ ಇಲ್ಲ. ಲೋಕಕ್ಕೆ ಅಸಾಧ್ಯವಾದದ್ದು, ಮಾನವನಿಗೆ ಅಸಾಧ್ಯವಾದದ್ದು ದೇವರಿಗೆ ಸಾಧ್ಯ. ದೇವರಿಗೆ ಸಾಧ್ಯ. ಯಾವಾಗ ಸಾಧ್ಯ ಆಗ್ತದೆ ಗೊತ್ತಾ? ವೆನ್ ಯು ರಿಸೀವ್ ದ ಪವರ್ ಫ್ರಮ್ ಅಬೌವ್, ಮೇಲಿನಿಂದ ಬರುವ ಆ ಶಕ್ತಿಯಿಂದ ನೀನು ಯಾವಾಗ ತುಂಬಲ್ಪಡ್ತೀಯೋ ಆಗ ಇದು ಸಾಧ್ಯ ಆಗ್ತದೆ. ಅಲ್ಲಿವರೆಗೂ ಸಾಧ್ಯ ಆಗೋದಿಲ್ಲ. ಅಲ್ಲಿವರೆಗೂ ನ್ಯಾಚುರಲಾಗಿ ಏನೆಲ್ಲ ಮಾಡಲಿಕ್ಕಾಗುತ್ತೋ ಎಲ್ಲ ಮಾಡ್ತೀವಿ. ಚರ್ಚಿಗೆ ಬರೋದು ನ್ಯಾಚುರಲ್, ಬೋಧನೆ ಮಾಡೋದು ನ್ಯಾಚುರಲ್, ಹಾಡೋದು ನ್ಯಾಚುರಲ್, ಇದೆಲ್ಲ ನ್ಯಾಚುರಲ್, ಎಲ್ಲರೂ ಮಾಡ್ತಾರೆ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಸೂಪರ್ ನ್ಯಾಚುರಲ್ ಆಗಿ ಬದುಕಲಿಕ್ಕೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಿಮ್ಮ ಫ್ರೆಂಡ್ಸ್ ಎಲ್ಲ ರಜಾ ಟೈಮಲ್ಲಿ ನೀವು ಮೊದಲೇನು ಮಾಡ್ತಾಯಿದ್ರಿ? ಪಾರ್ಟಿ ಅಂತ ಓಡ್ತಾಯಿದ್ರಿ. ರಜಾ ಸಿಕ್ಕಿದ್ರೆ ಸಾಕು ಫ್ರೆಂಡ್ಸ್ ಜೊತೆಗೆ ಸೇರ್ಕೊಂಡು ಪಾರ್ಟಿ ಮಾಡೋದು. ನಿಮಗೆ ನಿಮ್ಮ ರೇಂಜಿಗೆ ಪಾರ್ಟಿ ಮಾಡ್ತೀರಿ. ಆದರೆ ಈಗ ರಜಾ ಸಿಕ್ಕಿದ ತಕ್ಷಣ ನೀವು ಎಲ್ಲಿ ಧ್ಯಾನ ಇದೆ, ಎಲ್ಲಿ ಪ್ರಾರ್ಥನೆ ಇದೆ, ಅಲ್ಲೋಗಿ ಕೂತ್ಕೊಳ್ತೀರಿ. ಆದರೆ ನಿಮ್ಮನ್ನು ನೋಡಿ ನಿಮ್ಮ ಫ್ರೆಂಡ್ಸ್ ಹೇಳ್ತಾರೆ, ನಿನಗೆ ಹುಚ್ಚಿಡ್ದಿದೆಯಾ, ನಿನಗೆ ತಲೆ ಕೆಟ್ಟಿದೆಯಾ, ನಿನ್ನಿಂದ ಇದು ಹೇಗೆ ಸಾಧ್ಯ ಆಗ್ತಾ ಇದೆ? ಮೊದಲು ನೀನು ಎಷ್ಟು ಹೇಟ್ ಮಾಡ್ತಾ ಇದೆ, ಬೈಬಲ್ ಅಂದರೆ ಹೇಟ್ ಮಾಡ್ತಾ ಇದೆ, ಪ್ರೇಯರ್ ಮಾಡೋರು ಅಂದರೆ ಹೇಟ್ ಮಾಡ್ತಾ ಇದೆ, ದೇವರ ವಾಕ್ಯ ಅಂದರೆ ಹೇಟ್ ಮಾಡ್ತಾ ಇದೆ. ಈಗ ನೀನೇ ಈ ಬೈಬಲ್ನ ಹಿಡ್ಕೊಂಡು ಕೂತ್ಕೊಂಡಿದೆಯಾ? ವಾಟ್ ಹ್ಯಾಪನ್ ಟು ಯು? ಆರ್ ಯು ಮ್ಯಾಡ್? ನಿನಗೆ ಹುಚ್ಚಿಡ್ದಿದೆಯಾ? ನಿನಗೆ ಯಾರೋ ತಲೆ ಕೆಡಿಸಿದ್ದಾರೆ, ಯಾರೋ ಬ್ರೈನ್ ವಾಶ್ ಮಾಡಿದ್ದಾರೆ, ಬಿದ್ದೋಗ್ಬೇಡ ಅಂತಾರೆ. ಆದರೆ ನೀನೇನು ಮಾಡ್ತೀಯ? ಕೂಲಾಗಿ ನಗ್ತೀಯ ಅಷ್ಟೇ. ಗಾಡ್ ಬ್ಲೆಸ್ ಯು ಅಂತ ಹೇಳ್ತೀಯ. ಈಗ ನಿನಗೆ ಅವರು ಕೋಟಿ ಕೊಡ್ತೀನಿ ಅಂದರು, ಆ ಪಾರ್ಟಿಗೆ ಹೋಗ್ಲಿಕ್ಕಾಗಲ್ಲ. ನೀನು ಪಾರ್ಟಿಗೆ ನಮ್ಮ ಜೊತೆಗೆ ಬರೋದಿಲ್ಲ ಅಂದರೆ ನೀನು ಫ್ರೆಂಡ್ಶಿಪ್ ಕಟ್ ಮಾಡ್ತೀವಿ ಅಂದರು, ಗಾಡ್ ಬ್ಲೆಸ್ ಯು ಅಂತ ಹೇಳ್ತೀವಿ. ನೀವೇನಾದರೂ ಕಟ್ ಮಾಡ್ಕೊಳ್ಳಿ, ನನಗೆ ಬರಲಿಕ್ಕೆ ಆಗ್ತಾ ಇಲ್ಲ ಈಗ. ದಟ್ ಈಸ್ ಸೂಪರ್ ನ್ಯಾಚುರಲ್, ನಾಟ್ ನ್ಯಾಚುರಲ್. ನ್ಯಾಚುರಲ್ ಏನು? ಸಂಡೇ ಚರ್ಚಿಗೆ ಬರೋದು ನ್ಯಾಚುರಲ್, ಮಂಡೇ ಪಾರ್ಟಿಗೆ ಹೋಗೋದು ನ್ಯಾಚುರಲ್ ಅದು. ಆಮೇಲೆ ಧ್ಯಾನಕ್ಕೆ ಹೋಗೋದು ನ್ಯಾಚುರಲ್, ಧ್ಯಾನ ಮುಗಿದ ಮೇಲೆ ನಮ್ಮದೇ ಲೋಕದ ಧ್ಯಾನ ಮಾಡ್ಕೊಂಡು ಬದುಕೋದು ನ್ಯಾಚುರಲ್. ಇಟ್ ಇಸ್ ನಥಿಂಗ್ ಸೂಪರ್ ನ್ಯಾಚುರಲ್. ನಾನು ಒಂದು ಸ್ಮಾಲ್ ಎಕ್ಸಾಂಪಲ್ ಹೇಳಿದ್ದು, ಸ್ಮಾಲ್ ಎಕ್ಸಾಂಪಲ್. ಎವ್ರಿಥಿಂಗ್ ವಿಲ್ ಚೇಂಜ್. ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಚೇಂಜ್ ಆಗುತ್ತೆ, ನಿಮ್ಮ ಸರ್ಕಲೇ ಚೇಂಜ್ ಆಗುತ್ತೆ. ನಿಮ್ಮ ವೇ ಆಫ್ ಡ್ರೆಸ್ಸಿಂಗ್, ಮೇಕಪ್, ಎವ್ರಿಥಿಂಗ್ ವಿಲ್ ಚೇಂಜ್. ಏನೇ ಈ ಥರ ಬಂದಿದೆಯಾ ಗೌರಮ್ಮನ್ ಥರ? ಮೊದಲು ಅರ್ಧಂಬರ್ಧ ಬರ್ತಾಯಿದ್ದೆ, ಎಲ್ಲ ಎಕ್ಸ್ಪೋಸ್ ಮಾಡ್ಕೊಂಡು ಬರ್ತಾಯಿದ್ದೆ. ಹೇಗೆ ಇದು ಹೀಗೆಲ್ಲ ಕವರ್ ಮಾಡ್ಕೊಂಡು ಬಂದಿದೆಯಾ? ಆಗ ಒಳಗಡೆ ಬೇರೆಯವರಿದ್ದರು, ಈಗ ಒಳಗಡೆ ಇರಬೇಕಾದವರಿದ್ದಾರೆ. ಯಾರು ಇರಬೇಕಾಗಿತ್ತು ಅವರು ಈಗ ಒಳಗಡೆ ಬಂದಿದ್ದಾರೆ. ಮೊದಲು ಬೆಳೆದಿದ್ದವರೆಲ್ಲ ಒಳಗಡೆ ಸೇರಿಕೊಂಡ್ರು, ಅವರು ನನ್ನನ್ನು ನೆಕೆಡ್ ಮಾಡಿಬಿಟ್ರು. ಈಗ ಒಳಗಡೆ ಇರಬೇಕಾದವರು ಬಂದಿದ್ದಾರೆ. ಯಾರು? ನನ್ನ ಬಾಳಿನ ಯಜಮಾನ, ನನ್ನ ಪ್ರಭು ಯೇಸು ಕ್ರಿಸ್ತರು ಬಂದಿದ್ದಾರೆ. ಅದಕ್ಕೆ ಎಲ್ಲ ಕವರ್ ಮಾಡ್ಕೊಂಡು ಹೋಗ್ತಿದ್ದೀನಿ.
ಗಣಗಳು ಸೇರಿಕೊಂಡಾಗ ಬೇರೆ ಥರ ಇರ್ತೀವಿ. ಗಣಗಳೆಲ್ಲ ಹೋದ್ಮೇಲೆ ಸೂಪರ್ ನ್ಯಾಚುರಲ್ ಆಗ್ತೀವಿ. ಆಗ ನೋಡುವವರಿಗೆ ಇವ್ರಿಗೇನೋ ತಲೆ ಕೆಟ್ಟಿದೆ, ಇವ್ರಿಗೆ ಯಾರೋ ತಲೆ ಹಾಳು ಮಾಡಿದ್ದಾರೆ, ನೋಡೋಣ ಎಷ್ಟು ದಿನ ಇರ್ತಾನೆ, ನೋಡೋಣ ಎಷ್ಟು ದಿನ ಇರ್ತಾಳೆ. ಸವಾಲು ಇರುತ್ತೆ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಪ್ರಪಂಚ ನಿಮಗೆ ಸವಾಲು ಹಾಕ್ತಾನೆ ಇರುತ್ತೆ. ಆದರೆ ಒಂದು ಹೇಳ್ತೀನಿ ಕೇಳಿ, ನಿನ್ನ ಒಳಗಡೆ ಎಲ್ಲಿಯವರೆಗೆ ಈ ಪರಿಶುದ್ಧಾತ್ಮನ ಶಕ್ತಿ ಇರುತ್ತೋ, ಎಲ್ಲಿಯವರೆಗೆ ಈ ಪರಿಶುದ್ಧಾತ್ಮನ ಬಲದಲ್ಲಿ ನೀನು ನಡೀತೀಯೋ, ನಿನಗೆ ವಿರುದ್ಧವಾಗಿ ಬರುವ ಎಲ್ಲ ಸವಾಲುಗಳನ್ನು ನೀನು ಜಯಿಸ್ತೀಯ. You will overcome all the challenges coming against you as long as you walk in the power of God. ನೆನ್ಪಿಟ್ಕೊಳ್ಳಿ, as long as you walk in the power of God, not in your own power, only when you walk in the power of God. So your duty as a Christian to maintain the power of God. ಒಬ್ಬ ಕ್ರೈಸ್ತ ವಿಶ್ವಾಸಿಯಾಗಿ ನಿನ್ನ ಡ್ಯೂಟಿ ಏನು ಗೊತ್ತಾ? ಯು ಮೇಂಟೈನ್ ದ ಪವರ್ ಆಫ್ ಗಾಡ್, ದಟ್ ಪವರ್ ವಿಲ್ ಮೇಂಟೈನ್ ಯು. ಹಲ್ಲೆಲೂಯಾ. ಯು ಮೇಂಟೈನ್ ದ ಪವರ್ ಆಫ್ ಗಾಡ್, ದಟ್ ಪವರ್ ಆಫ್ ಗಾಡ್ ವಿಲ್ ಮೇಂಟೈನ್ ಯು. ನೀವೇನು ಮಾಡೋದು ಬೇಕಾಗಿಲ್ಲ, ನಿಮ್ಮ ಕೆಲಸ ಒಂದೇ, ಮೇಂಟೈನಿಂಗ್ ದ ಪವರ್ ಇನ್ ಯು. ನಿಮಗೆ ಸಿಕ್ಕಿದ ದೈವ ಶಕ್ತಿಯನ್ನು ನೀವು ಕಾಪಾಡಿಕೊಳ್ಳಿ, ಆ ದೈವ ಶಕ್ತಿ ನಿಮ್ಮನ್ನು ಕಾಪಾಡುತ್ತೆ. ನೋಡಿ, ಟಾಪಿಕ್ಕಿಗೆ ಹೋಗಲ್ಲ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು. ಬಿಡಿ, ಪರವಾಗಿಲ್ಲ, ಪವಿತ್ರಾತ್ಮರಿಗೆ ಶರಣಾಗ್ಬಿಡೋಣ, ಎಲ್ಲಾದರೂ ಆಗಲಿ. ದಾವೀದ ಏನು ಮಾಡ್ತಾ ಇದ್ದ ಅಂದರೆ ಕುರಿ ಕಾಯ್ತಾ ಇದ್ದ. ದಾವೀದ ಯಾರ ಮಗ? ಇವ್ರು ಯಾರು ಹೇಳೋದು ಬೇಡವಾ? ಯಾರ ಮಗ? ಜೋಸೆಫಾ? ಓಕೆ, ಜೆಸ್ಸೆ ಅವನಿಗೆ ಎಷ್ಟು ಮಕ್ಕಳು? ಈಗೆಲ್ಲ ಕೇಳಿದರೆ ಕಷ್ಟ ಆಗುತ್ತೆ, ನೀವು ಬೈಬಲ್ ಓದಿ ಆಯಿತಾ. 1 ಸಾಮುವೇಲ್ 16ನೇ ಅಧ್ಯಾಯದಲ್ಲಿ ಇದೆ, 1 ಸಾಮುವೇಲ್ ಚಾಪ್ಟರ್ 16. ಜೆಸ್ಸೆಯನಿಗೆ 8 ಜನ ಮಕ್ಕಳು. ಸೊ ದೇವರು ಒಂದು ಪ್ರವಾದಿಯನ್ನು ಕರೆದು ಹೇಳ್ತಾರೆ, ಸಾಮುವೇಲ್ ಪ್ರವಾದಿಯನ್ನು ಕರೆದುಬಿಟ್ಟು ಏನು ಹೇಳ್ತಾರೆ ಗೊತ್ತಾ? ನೋಡಪ್ಪ, ನಾನು ಜೆಸ್ಸೆಯ ಮಗನನ್ನು ಇಸ್ರಾಯೇಲರ ಅರಸನನ್ನಾಗಿ ಸೆಲೆಕ್ಟ್ ಮಾಡಿಬಿಟ್ಟಿದ್ದೀನಿ, ನೀನು ಹೋಗಿ ಅವನನ್ನು ಅಭಿಷೇಕ ಮಾಡಿ ಜನರ ಮುಂದೆ ಕರ್ಕೊಂಡು ಬಾ ಅಂತ ಹೇಳ್ತಾರೆ. ಪಾಪ ಸಾಮುವೇಲ್ ಪ್ರವಾದಿ ಆಯಿಲೆಲ್ಲ ತೆಗೆದುಕೊಂಡು, ಅಭಿಷೇಕ ತೈಲವನ್ನೆಲ್ಲ ತೆಗೆದುಕೊಂಡು ಜೆಸ್ಸೆಯನ ಮನೆಗೆ ಬೆಳಗ್ಗೆನೆ ಹೊರಡ್ತಾನೆ. ಹೋದ್ಮೇಲೆ ಜೆಸ್ಸೆಯನ ಮಕ್ಕಳೆಲ್ಲ ಒಳ್ಳೆ ಸುಂದರವಾದ ಮಕ್ಕಳು, ಹೈಟು ವೆಯ್ಟು ಎಲ್ಲ ಚೆನ್ನಾಗಿದೆ, ಎಲ್ಲರನ್ನು ನೋಡ್ತಾನೆ. ಒಬ್ಬೊಬ್ಬರನ್ನೇ ಒಬ್ಬನ ಅಭಿಷೇಕ ಮಾಡ್ಲಿಕ್ಕೆ ಹೋಗ್ತಾನೆ. ದೇವರು ಹೇಳ್ತಾರೆ, ನೋ 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 ಇವನಲ್ಲ, ಇವನ್ ಸೈಡಿಗೆ. ಸಾಮುವೇಲ್ ಹೇಳ್ತಾನೆ, ಇಷ್ಟು ಚೆನ್ನಾಗಿದ್ದಾನೆ, ಹೈಟ್ ವೆಯ್ಟ್ ಎಲ್ಲ ಚೆನ್ನಾಗಿದ್ದಾನೆ, ಒಳ್ಳೆ ಟ್ಯಾಲೆಂಟೆಡ್, ಇವನಲ್ವಾ? ಇವನಲ್ಲ. ದೇವ್ರು ಹೇಳ್ತಾರೆ, ಇವನ್ನ ನಾನು ರಿಜೆಕ್ಟೇ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಸೊ ದೇವ್ರ ಹೈಟ್ ವೆಯ್ಟ್ ನೋಡಲ್ಲ, ಆಯಿತಾ? ದೇವ್ರ ಹೈಟು ನೋಡಲ್ಲ, ವೆಯ್ಟು ನೋಡಲ್ಲ, ಕಲರು ನೋಡಲ್ಲ, ಕ್ಯಾಸ್ಟು ನೋಡಲ್ಲ, ಕ್ರೀಡು ನೋಡಲ್ಲ, ಡಿನಾಮಿನೇಷನ್ನು ನೋಡಲ್ಲ. ಓಕೆ, God will not see whether you are Catholic, Protestant, Pentecost, Hindu, Muslim or any other religion, lower caste, higher caste. ಇದು ಯಾವುದು ದೇವ್ರು ನೋಡಲ್ಲ. ನೀನು ಗಂಡ ಹೆಣ್ಣ, ಮುದುಕಿನ ಹುಡುಗಿನ, ಎಜುಕೇಟೆಡ್ ಅನ್ಎಜುಕೇಟೆಡ್, ಇದು ಯಾವುದು ದೇವ್ರು ನೋಡೋದಿಲ್ಲ. ಬ್ಲ್ಯಾಕಾ ವೈಟಾ, ಇದು ಯಾವುದು ದೇವ್ರಿಗೆ ಬೇಕಾಗಿಲ್ಲ. ಸಾಮುವೇಲ ಆಯಿಲ್ ತೆಗೆದುಕೊಂಡು ಇನ್ನೊಬ್ಬನ ಅಭಿಷೇಕ ಮಾಡ್ಲಿಕ್ಕೆ ಹೋಗ್ತಾನೆ, ಇವನು ಪರವಾಗಿಲ್ಲ, ಅವನಕ್ಕಿಂತನೂ ಸ್ವಲ್ಪ ಚೆನ್ನಾಗಿದ್ದಾನೆ ಅಂತ ದೇವರು ಹೇಳ್ತಾರೆ, ರಿಜೆಕ್ಟೆಡ್. ಆಲ್ 7 ಪೀಸಸ್ ರಿಜೆಕ್ಟೆಡ್. 7 ಜನ ಮಕ್ಕಳು ರಿಜೆಕ್ಟ್ ಆದರು. ಅದಾದಮೇಲೆ ಮತ್ತು ಯಾರೂ ಕಾಣ್ತಾ ಇಲ್ಲ. 7 ಜನ ಕಂಡ್ರು, ಟ್ರೈ ಮಾಡಿದ್ರು ಅಭಿಷೇಕ ಮಾಡಲಿಕ್ಕೆ. ಆಗ ಸಾಮುವೇಲ್ ಕೇಳ್ತಾರೆ, ಅಲ್ಲ ನಿನಗೆ ಇನ್ನು ಯಾರಾದರೂ ಮಕ್ಕಳಿದ್ದಾರಾ? 7 ಜನ ಇಲ್ಲಿದ್ದಾರೆ, ದೇವರು ಒಬ್ಬರನ್ನು ಸೆಲೆಕ್ಟ್ ಮಾಡಿಲ್ಲ, ದೇವರು ಕಳಿಸಿದ್ದಾರೆ ನನ್ನನ್ನು, ಹೋಗಿ ನಿನ್ನ ಮಗನನ್ನು ಅಭಿಷೇಕ ಮಾಡು ಅಂತ. ಇವರಲ್ಲದೆ ಇನ್ಯಾರಾದರೂ ಇದ್ದಾರಾ ಅಂತ ಕೇಳ್ತಾರೆ. ಆಗ ಸಾಮುವೇಲ್ ಹೇಳ್ತಾನೆ ಏನಂತ, ಜೆಸ್ಸೆ ಹೇಳ್ತಾನೆ, ಒಬ್ಬ ಇದ್ದಾನೆ. ಆ ವಾಕ್ಯ ಎಷ್ಟು? 16ನೇ ವಾಕ್ಯನ 10ನೇ ವಾಕ್ಯನ ಓದಿ ನೋಡೋಣ. 1 ಸಾಮುವೇಲ್ 16ನೇ ಅಧ್ಯಾಯ. ಇನ್ನೊಬ್ಬ ಇದ್ದಾನೆ, ಅವನು ಚಿಕ್ಕವನು, ಅದಕ್ಕೆ ಅವನ್ನ ಏನು ಮಾಡಿದ್ದೀವಿ ನಾವು? ಕುರಿ ಕಾಯೋ ಕೆಲಸಕ್ಕೆ ಹಾಕಿದ್ದೀವಿ. ಇವರೆಲ್ಲರಿಗಿಂತಲೂ ಚಿಕ್ಕವನು ಒಬ್ಬನಿದ್ದಾನೆ. ಇವರೆಲ್ಲರಿಗಿಂತ ಚಿಕ್ಕವನು ಒಬ್ಬನಿದ್ದ. ಇವರೆಲ್ಲರೂ ಓಕೆ, ಇವರೆಲ್ಲರಿಗಿಂತ ಚಿಕ್ಕವನು ಒಬ್ಬ ಇದ್ದಾನೆ. ಅವನು ಕುರಿ ಮೇಯಿಸುವುದಕ್ಕೆ ಹೋಗಿದ್ದಾನೆ. ಅವನು ಯಾವುದಕ್ಕೆ ಹೋಗಿದ್ದಾನೆ? ಫಾರಿನ್ಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಹೋಗಿದ್ದಾನೆ ಅಂತ ಹೇಳಲಿಲ್ಲ, ಅವನು ಕುರಿ ಕಾಯ್ಲಿಕ್ಕೆ ಹೋಗಿದ್ದಾನೆ. ಏನು ಕಾಯ್ಲಿಕ್ಕೆ? ಸೊ ದೇವ್ರ ಸೇವೆ ಮಾಡ್ಲಿಕ್ಕೆ ನೀವು ಫಾರಿನಿಗೆ ಹೋಗೋದು ಬೇಡ,
ದೇವ್ರ ಸೇವೆ ಮಾಡಲಿಕ್ಕೆ ನೀವು ಪ್ರೀಸ್ಟ್ ಆಗೋದು ಬೇಕಾಗಿಲ್ಲ, ನನ್ನಾಗೋದು ಬೇಕಾಗಿಲ್ಲ, ಪೋಪ್ ಆಗೋದು ಬೇಕಾಗಿಲ್ಲ, ಪಾಸ್ಟರ್ ಆಗೋದು ಬೇಕಾಗಿಲ್ಲ. ನೀವು ಏನೇ ಆಗಿರಿ, ಡಸಂಟ್ ಮ್ಯಾಟರ್. ದೇವರಿಗೆ ನಿನ್ನನ್ನು ಅಭಿಷೇಕ ಮಾಡಲಿಕ್ಕೆ ಆಗಬೇಕಾದ್ರೆ ನೀನು ಎಲ್ಲಾದರೂ ಮೂಲೆಯಲ್ಲಿರು, ಏನಾದರೂ ಆಗಿರು. ಗರ್ವವಿಲ್ಲದೆ ಇರು, ಅಹಂಕಾರವಿಲ್ಲದೆ ಇರು. ಓಕೆ. ದಾವೀದ ಚಿಕ್ಕವನಾಗಿದ್ದ ಅಂದರೆ ಚಿಕ್ಕವನಾಗಿರು. ಚಿಕ್ಕವನಾಗಿರೋದು ಅಂದರೆ ಏನು? ಹೃದಯದಲ್ಲಿ ದೀನತೆ ಉಳ್ಳವನಾಗಿರು. ಬಿ ಹಂಬಲ್ ಇನ್ ಯುವರ್ ಹಾರ್ಟ್. ಇವರೆಲ್ಲರಿಗಿಂತ ಚಿಕ್ಕವನೊಬ್ಬನಿದ್ದಾನೆ. ಇವರೆಲ್ಲ ಹೈಟು. ದಾವೀದನು ಹೈಟ್ ಇದ್ದಾನೆ, ಆದರೆ ಅವ್ರ ಹೈಟೇ ಬೇರೆ. ಅಹಂಕಾರ ಟಾಪಲ್ಲಿತ್ತು. ನಮಗೆ ಕೆಲವರಿಗೆ ಅಹಂಕಾರ ಇರುತ್ತೆ. ನಾನು ಯಾರ ಮನೆಯಿಂದ ಬಂದಿದ್ದೀನಿ ಗೊತ್ತಾ, ನಮ್ಮ ಅಪ್ಪ ಯಾರು ಗೊತ್ತಾ, ನಮ್ಮ ಅಜ್ಜ ಯಾರು ಗೊತ್ತಾ, ನಮ್ಮ ಮನೆತನ ಏನು ಅಂತ ಗೊತ್ತಾ, ನಮ್ಮ ಬ್ಯಾಕ್ಗ್ರೌಂಡ್ ಗೊತ್ತಾ, ನನ್ನ ಎಜುಕೇಷನ್ ಗೊತ್ತಾ, ನನ್ನ ಟ್ಯಾಲೆಂಟ್ ಗೊತ್ತಾ, ನನ್ನ ಪ್ರಾಪರ್ಟಿ ಗೊತ್ತಾ. ನಿನ್ನ ದೇವರು ಮುಟ್ಟಿ ಕೂಡ ನೋಡಲ್ಲ. ರಿಜೆಕ್ಟ್. ಆದರೆ ಚಿಕ್ಕವನೊಬ್ಬ ಇದ್ದಾನೆ. ಚಿಕ್ಕವನು ಹುಡುಕ್ತಾ ಇದ್ದಾರೆ ದೇವರು ಇವತ್ತು. ಯಾರನ್ನ ಹುಡುಕ್ತಾ ಇದ್ದಾರೆ? ಆ ಚಿಕ್ಕವ್ರು ನೀನಾದರೆ ನಿನ್ನನ್ನು ಎತ್ತುತ್ತಾರೆ ದೇವರು. ಸದ್ಯಕ್ಕೆ ಚಿಕ್ಕವ್ರು ಯಾರೂ ಕಾಣ್ತಾ ಇಲ್ಲ ನನಗೆ. ಅವನ್ನ ತೋರಿಸ್ಬೇಡ. ಅವನು ಎಲ್ಲರಿಗಿಂತ ದೊಡ್ಡವನಾಗಿದ್ದಾನೆ ಈಗ. ಅವನ ಬಗ್ಗೆ ನಿಂಗೆ ಗೊತ್ತಿಲ್ಲ, ನಾನು ಹೇಳ್ತೀನಿ ಕೇಳು. ಅವನು ನೋಡೋಕೆ ಚಿಕ್ಕವನು, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ಹಾಗೆ ಅವನ ಕೀರ್ತಿ ತುಂಬ ದೊಡ್ಡದಿದೆ. ಆ ಕೀರ್ತಿ ಬೇಡ. ಚಿಕ್ಕವರು ಬೇಕು ದೇವರಿಗೆ. ಚಿಕ್ಕವರು ವಯಸ್ಸಲ್ಲ, ಹೃದಯದಲ್ಲಿ. ಯೇಸು ಇಲ್ಲಿದ್ದಾರೆ. ಜೀಸಸ್ ಇಸ್ ಸೀಕಿಂಗ್ ಟು ಅನಾಯಿಂಟ್ ಎ ಹಂಬಲ್ ಹಾರ್ಟ್. Word of God says God gives grace to the humble. He opposes the proud. Many of us are proud in our heart, in our thinking, in our mentality, in our behavior. We are proud. Pride ಇದೆ ನಮಗೆ. ಪ್ರೈಡ್ ಇಟ್ ಈಸ್ ಡೆವಿಲಿಶ್. ಅದು ಆದಾಮನಿಂದ ಬಂದಿದ್ದು, ಪೈಶಾಚಿಕವಾದದ್ದು. ಅದು ಕ್ರಿಸ್ತನದಲ್ಲ. ಕ್ರಿಸ್ತನದು ಯಾವುದು ಗೊತ್ತಾ? ಕಾಲು ತೊಳೆಯುವಂಥದ್ದು. He humbled himself. Spirit of humbleness, spirit of humility. ಅದು ದೇವರು ಹುಡುಕ್ತಾ ಇದ್ದಾರೆ. 7 ಜನ ಜಸ್ಸಯ್ಯನ ಮಕ್ಕಳು, ಟ್ಯಾಲೆಂಟೆಡ್, ಕೇಪೇಬಲ್, ದೇವರು ರಿಜೆಕ್ಟ್ ಮಾಡಿದರು. ಎಲ್ಲೋ ಇವನು ಕೆಲಸಕ್ಕೆ ಬಾರ್ದವನು, ಮನೇಲಿರ್ಲಿಕ್ಕೆ ಅಯೋಗ್ಯ, ಕುರಿ ಮೇಯಿಸ್ಕೊಂಡು ಬರಲಿ ಇಂಥ ಕುರಿ ಮೇಯಿಸ್ಲಿಕ್ಕೆ ಕಳಿಸ್ದ ಅಪ್ಪ. ಆದರೆ ಯಾತಕ್ಕೂ ಬಾರದೇ ಇದ್ದವನ್ನ, ಕುರಿ ಮೇಯಿಸ್ತಾ ಇದ್ದವನ್ನ ದೇವರು ಕರೆಸಿದರು. ಏನು ಹೇಳ್ತಾರೆ ಗೊತ್ತಾ? ನೆಕ್ಸ್ಟ್ ಸಾಮುವೇಲ್ ಮುಂದಿನ ಮಾತು ಏನು ಹೇಳ್ತಾರೆ ಗೊತ್ತಾ? ಒಬ್ಬ ಚಿಕ್ಕವನಿದ್ದಾನೆ, ಅವನು ಕುರಿ ಮೇಯಿಸ್ತಾ ಇದ್ದಾನೆ ಅಂತ ಹೇಳುವಾಗ ಸಾಮುವೇಲ್ ಮುಂದಿನ ವಾಕ್ಯದಲ್ಲಿ ಏನು ಹೇಳ್ತಾರೆ? ಓದಿ. ಅವನನ್ನು ಇಲ್ಲಿಗೆ ಬರಮಾಡು. ಅವನನ್ನು ಇಲ್ಲಿಗೆ ಬರಮಾಡು. ಅವನು ಬರುವವರೆಗೂ ನಾವು ಊಟಕ್ಕೆ ಕುಳಿತುಕೊಳ್ಳಬಾರದು. ಅವನು ಬರುವವರೆಗೂ ಊಟ ಇಲ್ಲ. ಊಟಕ್ಕೆ ನಾವು ಕುತ್ಕೊಳ್ಳಾಗಿಲ್ಲ. ಯು ಶುಡ್ ನಾಟ್ ಸಿಟ್, ಯು ಹ್ಯಾವ್ ಟು ರಿಮೇನ್ ಸ್ಟ್ಯಾಂಡ್. ಅವನು ಬರೋ ತನಕ ನೀವು ನಿಂತ್ಕೊಂಡಿರ್ಬೇಕು. ಅವನನ್ನು ಇಲ್ಲಿಗೆ ಬರಮಾಡು. ಕಾಲ್ ಹಿಮ್. ಇವತ್ತು ಯೇಸು ಇಲ್ಲಿಂದ ನಿಮ್ಮನ್ನು ನೋಡಿ ಹೇಳಬೇಕು, ಕಾಲ್ ಹಿಮ್, ಕಾಲ್ ಹರ್. ಐ ವಾಂಟ್ ಟು ಅನಾಯಿಂಟ್ ಹಿಮ್, ಐ ವಾಂಟ್ ಟು ಅನಾಯಿಂಟ್ ಹರ್. ಕಾಲ್ ಹರ್, ಕಾಲ್ ಹಿಮ್. ಯೇಸು ಕರೀತಾರೆ, ಕಮ್, ಐ ವಿಲ್ ಅನಾಯಿಂಟ್ ಯು, ಐ ವಿಲ್ ಬ್ಯಾಪ್ಟೈಸ್ ಯು ಇನ್ ಫೈರ್. ಬಾ, ನಾನು ನಿನ್ನ ಬೆಂಕಿಯಲ್ಲಿ ಅಭಿಷೇಕ ಮಾಡ್ತೇನೆ. ದೇವರು ಕರಿಬೇಕು, ಯೇಸು ಕರಿಬೇಕು. ಆಸೆ ಪಡಿ. ಆಸೆ ಇಷ್ಟೇ, ಹಂಬಲ್, ಬಿ ಹಂಬಲ್. ಎಷ್ಟು ನಮ್ಮ ಒಳಗಡೆ ಪ್ರೈಡ್ ಇದೆಯೋ ಅದನ್ನೆಲ್ಲ ಬಿಟ್ಬಿಡಿ. ಅದು ನಮ್ಮನ್ನು ನಾಶ ಮಾಡುತ್ತೆ. ನಾವೆಷ್ಟು ನಮ್ಮನ್ನು ತಗ್ಗಿಸ್ಕೊಳ್ತೀವೋ ಅಷ್ಟು ದೇವರು ನಮ್ಮನ್ನು ಮೇಲಕ್ಕೆತ್ತುತ್ತಾರೆ. ಯಾರ ಮೇಲಕ್ಕೆತ್ತುತ್ತಾರೆ? ಯಾರ ಮೇಲಕ್ಕೆತ್ತುತ್ತಾರೆ? ಇನ್ನೊಂದು ಹೇಳ್ತೀನಿ ಕೇಳಿ. ದೇವರು ನಿಮ್ಮನ್ನು ಮೇಲಕ್ಕೆತ್ತಿದರೆ, ಕೇಳಿಸ್ಕೊಳ್ಳಿ, ಲಿಸನ್.
ದೇವರೇ ನಿನ್ನನ್ನು ಮೇಲಕ್ಕೆತ್ತಿದ್ದಾದರೆ, ಹಾಂ, ದೇವರೇ ನಿನ್ನನ್ನು ಮೇಲಕ್ಕೆತ್ತಿದ್ದಾದರೆ ನಿನ್ನನ್ನು ಕೆಳಗೆ ಬೀಳಿಸ್ಲಿಕ್ಕೆ ಯಾರಿಗೂ ಆಗಲ್ಲ. ನೀನೇ ಟ್ರೈ ಮಾಡಿ ಮೇಲೆ ಬಂದಿದ್ದಾದರೆ ಬೀಳ್ತಾನೆ ಇರ್ತೀಯ, ಬಿದ್ದೇ ಇರ್ತೀಯ. ಯಾರು ಬೇಕಾದರೂ ನಿನ್ನನ್ನು ಬೀಳಿಸ್ಬೋದು. ಆದರೆ ದೇವರೊಬ್ಬನ್ನ ಎತ್ತಿದರೆ, ನೆನ್ಪಿಟ್ಕೊಳ್ಳಿ, ದೇವರು ಒಬ್ಬನ್ನ ಎತ್ತಿದರೆ ಅವನ್ನ ಬೀಳಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಯಾರಿಂದನೂ ಸಾಧ್ಯ ಇಲ್ಲ. ಇನ್ನೊಂದು ಹೇಳ್ತೀನಿ ಕೇಳಿ, ದೇವರು ಒಬ್ಬನ್ನ ಎತ್ತಿದಾನೆ ಅಂತ ನಿಮಗೇನಾದರೂ ಗೊತ್ತಾದರೆ ಅವನ್ನ ಬೀಳ್ಸಕ್ಕೆ ಟ್ರೈ ಮಾಡಬೇಡಿ, ನೀವು ಬಿದ್ದೋಗ್ತೀರಾ. ದೇವರೊಬ್ಬನ್ನ ಎತ್ತಿದ್ದಾರೆ ಅಂತ ನಿಮಗೆ ಅರ್ಥ ಆದರೆ ಅವಳನ್ನು ಟಚ್ ಮಾಡಬೇಡಿ, ನೀವು ಬಿದ್ದು ಹೋಗ್ತೀರಾ, ಉದುರೋಗ್ತೀರಾ, ಅಡ್ರೆಸ್ಗಿಲ್ಲದೆ ಹೋಗ್ತೀರಾ, ಹುಡುಕಿದ್ರೂ ಸಿಗೋದಿಲ್ಲ. ಡೋಂಟ್ ಟಚ್ ಗಾಡ್ಸ್ ಅನಾಯಿಂಟೆಡ್. ದೇವರು ಅಭಿಷೇಕ ಮಾಡಿದವನ್ನ ಮುಟ್ಟಬೇಡ. ನಿನ್ಗೇನು ತೊಂದರೆ ಆಗಲ್ಲ. ನಿನ್ನನ್ನು ಯಾರಾದರೂ ಟಚ್ ಮಾಡಿದರೆ ಅವ್ರು ಬೀಳ್ತಾರೆ, ನೀನು ವಾಪಸ್ ಅವ್ರನ್ನ ಟಚ್ ಮಾಡೋದು ಬೇಕಾಗಿಲ್ಲ. ದಟ್ ಈಸ್ ಗಾಡ್ಸ್ ಡೀಲ್. ಎಷ್ಟು ಪವರ್ ದೇವರು ನಿಮಗೆ ಕೊಟ್ಟಿದ್ದಾರೆ ನೋಡಿ. ಕ್ರಿಶ್ಚಿಯನ್, ಕ್ರೈಸ್ಟ್ ಮೀನ್ಸ್ ವಾಟ್? ಅನಾಯಿಂಟೆಡ್ ಒನ್, ಅಭಿಷಿಕ್ತನು, ಅನಾಯಿಂಟೆಡ್. ಯು ಆರ್ ಕ್ರಿಶ್ಚಿಯನ್ಸ್, ಯು ಆರ್ ಅನಾಯಿಂಟೆಡ್. ಡೂ ಯು ಹ್ಯಾವ್ ದಟ್ ಅನಾಯಿಂಟಿಂಗ್? ಅಭಿಷೇಕ ಬಂದಿದೆಯಾ? ಅಭಿಷೇಕ ಇಲ್ಲದೆ ಕ್ರಿಶ್ಚಿಯನ್ ಅಂತ ಇಟ್ಕೊಂಡು ಏನೂ ಪ್ರಯೋಜನ ಇಲ್ಲ. ಅಭಿಷೇಕ ಇದ್ದು ನೀವು ಕ್ರಿಶ್ಚಿಯನ್ ನನ್ನ ಟೈಟಲ್ ಇಲ್ಲದೆ ಇದ್ರೂ ಪರವಾಗಿಲ್ಲ. ನೀವಿಲ್ಲಿಂದ ಹೋಗುವಾಗ ಇದನ್ನು ಹೊತ್ಕೊಂಡು ಹೋಗಬೇಕು. ಬಿಫೋರ್ ಯು ಗೋ ಔಟ್ ಆಫ್ ದಿಸ್ ಪ್ಲೇಸ್ ಯು ಮಸ್ಟ್ ಕ್ಯಾರಿ ದ ಅನಾಯಿಂಟಿಂಗ್. ನೀವೇನು ಹೊತ್ಕೊಂಡು ಹೋಗಬೇಕು? ಏನು ಹೊತ್ಕೊಂಡು ಹೋಗಬೇಕು? ಅಭಿಷೇಕ ಕೊಡೋರು ಯಾರು? ಜೀಸಸ್. ಯೇಸು ಎಲ್ಲಿದ್ದಾರೆ? ಹಿಯರ್. ಇಲ್ಲಿದ್ದಾರೆ. ನಿಮಗೆ ಕಾಣದೇ ಇರ್ಬೋದು, ನನಗೆ ಕಾಣಿಸ್ತಾ ಇದ್ದಾರೆ. ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ಕೇಳಿದರೆ ಇಷ್ಟೇ ಹೇಳ್ತೀನಿ, ಮನುಷ್ಯರ ಥರ ಅಂತೂ ಕಾಣಿಸ್ತಾ ಇಲ್ಲ. ವಿಶ್ವಾಸದಿಂದ, ಬೈ ಫೇತ್ ಐ ನೋ ದಟ್ ಹಿ ಈಸ್ ಹಿಯರ್. ಐ ನೋ ಜೀಸಸ್ ಇಸ್ ಹಿಯರ್. ನಿಮಗೂ ಕಾಣಿಸುತ್ತೆ. ಹೇಗೆ? ಯು ವಿಲ್ ನೋ ದಟ್ ಜೀಸಸ್ ಇಸ್ ಹಿಯರ್. ಬೇರೆಯವ್ರಿಗೆ ತೋರಿಸ್ಲಿಕ್ಕಾಗುತ್ತಾ? ಯೇಸುನ ತೋರಿಸ್ಲಿಕ್ಕಾಗೋದಿಲ್ಲ. ಆದರೆ ಅನುಭವಿಸ್ಲಿಕ್ಕಾಗುತ್ತಾ? ಆಗುತ್ತೆ. ಗಾಳಿನ ತೋರಿಸಿ ಅಂದರೆ ಹೇಗೆ ತೋರಿಸೋದು? ತೋರಿಸ್ಲಿಕ್ಕೆ ಯಾರಿಗಾದ್ರೂ ಆಗುತ್ತಾ? ಗಾಳಿನ ಅನುಭವಿಸ್ಲಿಕ್ಕಾಗತ್ತೆ. ಯಾರಿಗಾಗುತ್ತೆ? ಎಲ್ರಿಗೂ ಆಗುತ್ತಾ? ಜೀವ ಇರೋರಿಗೆ ಮಾತ್ರ ಆಗುತ್ತೆ. ಡೆಡ್ ಬಾಡಿಗಾಗುತ್ತಾ? ನಿನ್ನೆ ನಾನು ಹೇಳಿದೆ, ಇಫ್ ಯು ಆರ್ ಸ್ಪಿರಿಚುವಲಿ ಡೆಡ್ ಯು ಕೆನಾಟ್ ನೋ ದ ಪ್ರೆಸೆನ್ಸ್ ಆಫ್ ಜೀಸಸ್. ಇಫ್ ಯು ಆರ್ ಸ್ಪಿರಿಚುವಲಿ ಅಲೈವ್ ಯು ವಿಲ್ ನೋ ದ ಪ್ರೆಸೆನ್ಸ್ ಆಫ್ ಜೀಸಸ್. If you are not able to sense the presence of Jesus here with you always, you are spiritually dead. But you are a Christian, useless, ಪ್ರಯೋಜನ ಇಲ್ಲ. If you are spiritually alive, ಆತ್ಮದಲ್ಲಿ ಜೀವ ಇರೋನಾಗಿದ್ದರೆ, you can sense, you will know the presence of God wherever you go. You can sense, you can experience the presence of Jesus. ನೀನು ಎಲ್ಲೇ ಹೋದರೂ ಯೇಸುವನ್ನು ಅನುಭವಿಸ್ಲಿಕ್ಕಾಗ್ತದೆ. ಹೆಣನ ಎಲ್ಲೇ ತಗೊಂಡೋಗಿಟ್ರು ಉಸಿರಾಡೋದಿಲ್ಲ. ಗಾಳಿ ಇರುತ್ತೆ, ಉಸಿರಾಡ್ಲಿಕ್ಕಾಗೋದಿಲ್ಲ, ಯಾಕೆಂದರೆ ಜೀವ ಇಲ್ಲ. ಅದೇ ರೀತಿಯಲ್ಲಿ ಆತ್ಮದಲ್ಲಿ ಜೀವ ಇಲ್ಲದೆ ಇದ್ದರೆ, ಜೀವ ಇರೊಬ್ಬ ಕ್ರೈಸ್ತನೇನಾದರೆ ನಿನ್ನ ಎಲ್ಲಿ ತಗೊಂಡೋಗಿಟ್ರು ನಿನಗೆ ಯೇಸುನ ಅನುಭವಿಸ್ಲಿಕ್ಕಾಗೋದಿಲ್ಲ. ನಿದ್ದೆ ಬರುತ್ತೆ, ಬೋರ್ ಆಗುತ್ತೆ. ಆದರೆ ನಿನ್ನೊಳಗಡೆ ಜೀವ ಇದ್ದರೆ, ಪರಿಶುದ್ಧಾತ್ಮರಿದ್ದು ಆತ್ಮಿಕ ಜೀವ ಪಡ್ಕೊಂಡೊಬ್ಬ ಕ್ರೈಸ್ತಳಾದರೆ ನಿನ್ನನ್ನು ತಗೊಂಡೋಗಿ ಸಮಾಧಿಯಲ್ಲಿ ಇಟ್ಟರು, ಶವಗಳ ಮಧ್ಯದಲ್ಲಿ ಇಟ್ಟರು, ನೀನು ಅಲ್ಲಿ ಈ ದೇವರ ಸಾನ್ನಿಧ್ಯ ಅನುಭವಿಸ್ತೀಯ. ಯು ವಿಲ್ ಎಕ್ಸ್ಪೀರಿಯನ್ಸ್ ದ ಪ್ರೆಸೆನ್ಸ್ ಆಫ್ ಗಾಡ್ ದೇರ್. ಆದ್ದರಿಂದನೇ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಬಾರ್ನ್ ಅಗೇನ್. ಹೊಸದಾಗಿ ಹುಟ್ಟೋದು ತುಂಬ ಮುಖ್ಯ. ಅದರ ಬಗ್ಗೆ ಹೆಚ್ಚು ನಾವು ಕಲಿಬೇಕು, ಹೊಸದಾಗಿ ಹುಟ್ಟಬೇಕು. ಅನೇಕರು ಇದನ್ನು ಈಗ ಹೇಳಲಿಕ್ಕೆ ಟೈಮ್ ಇಲ್ಲ.
ಮುಂದಿನ ದಿವಸ ದೇವರ ಚಿತ್ತ ಇದ್ದರೆ ಖಂಡಿತ ಹೇಳೋಣ. ಅದಕ್ಕೆ ನಾನು ಹೇಳಿದ್ದು, ಹೆಚ್ಚು ವಿಷಯಗಳು ಕಲಿಬೇಕಾದ್ರೆ ನಾವು ಸ್ವಲ್ಪ ಪ್ರಯತ್ನ ಪಡಬೇಕು. ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಟ್ಯೂಷನ್ಗೆ ಅಲ್ಲಿ ಇಲ್ಲಿ ಓಡ್ತಿರಲ್ವ ದುಡ್ಡು ಕೊಟ್ಟು, ಇದು ಅದಕ್ಕಿಂತ ಎಷ್ಟೋ ಬೆಲೆ ಉಳ್ಳದ್ದು ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಅದರಿಂದ ಈ ರೀತಿ ಬೆಳವಣಿಗೆ ಧ್ಯಾನಕೂಟಗಳು ಇರುವಾಗ ದಯವಿಟ್ಟು ನೀವೇ ಎನ್ಕರೇಜ್ಡ್ ಆಗಿ ಬನ್ನಿ. ಕಲಿಬೇಕು. ನಾನೊಬ್ಬ ನಿಜವಾದ ಕ್ರೈಸ್ತನಾಗಿ ಬದುಕಬೇಕು, ನಿಜವಾದ ಅಭಿಷೇಕ ಪಡ್ಕೋಬೇಕು. ಸುಮ್ಮನೆ ಒಂದು ರುಚಿ ಇಲ್ಲದ ಕ್ರೈಸ್ತ ಜೀವನ ಜೀವಿಸಿ ಯಾಕೆ ನಾನು ಸಾಯಬೇಕು? ಯಾಕೆ ಸಾಯಬೇಕು? ಯಾಕೆ ಡಮ್ಮಿ ಪೀಸಾಗಿರ್ಬೇಕು? ನನ್ನ ಯೇಸುವಿಗೆ ನಾನು ಉಪಯೋಗ ಆಗಲೇಬೇಕು. ಐ ವಾಂಟ್ ಟು ನೋ ಹಿಮ್ ಮೋರ್. ವಾಟ್ ಎಲ್ಸ್ ಇಸ್ ದೇರ್ ಟು ನೋ ಇನ್ ದಿಸ್ ವರ್ಲ್ಡ್? ಲೋಕದಲ್ಲಿ ಬೇರೆ ತಿಳ್ಕೊಳ್ಳೋದು ಏನಿದೆ? ಮಣ್ಣು. ಏನು ಪ್ರಯೋಜನ ಇಲ್ಲ. ಪ್ರಯೋಜನ ಇರೋದು ಒಂದೇ, ನಿನ್ನ ದೇವ್ರನ್ನ ತಿಳ್ಕೊಳ್ಳೋದು ಮಾತ್ರನೇ ಪ್ರಯೋಜನ ಇರೋದು, ಬೇರೆ ಯಾವುದು ಪ್ರಯೋಜನ ಇಲ್ಲ. ನೀವೆಷ್ಟೇ ಓದಿ ಯೇಸುನ ತಿಳ್ಕೊಳ್ಳಿಲ್ವಾ? ಯೂಸ್ಲೆಸ್, ವೇಸ್ಟ್ ಬಾಡಿ. ನೀನು ಏನು ಓದಿಲ್ವಾ? ನಿನ್ನ ತಲೆಗೇನು ಹೊತ್ತಲ್ವಾ? ಯೇಸುನ ತಿಳ್ಕೊಂಡಿದೀಯಾ? ನೀನು ಪಾಸಾದೆ ಮಗನೇ, ನೀನು ಪಾಸಾದೆ ಮಗಳೇ. ಇಲ್ಲದೇ ಇದ್ದರೆ 8 ಮಾರ್ಕ್ ಹಾಕ್ಕೊಳ್ಳಿ. ನೀವೇನೇ ಓದಿ ಎಷ್ಟೇ ರ್ಯಾಂಕ್ ತಗೊಳ್ಳಿ, 8. ಓಕೆ, ನಾನು ಹೇಳ್ತಾ ಬಂದಿದ್ದೇನು ಅಂದರೆ, ಯಾವಾಗ ದೇವರು ಒಬ್ಬ ಮನುಷ್ಯನನ್ನು ಗುರುತಿಸ್ತಾರೋ, ಓಕೆ, ಯಾವಾಗ ದೇವರು ಒಬ್ಬ ಮನುಷ್ಯನನ್ನು ಗುರುತಿಸಿ ಅಭಿಷೇಕ ಮಾಡ್ತಾರೋ, ಅದ ನಂತರ ಅವನಿಗೆ ಚಾಲೆಂಜಸ್ ಬರುತ್ತೆ. ಏನು ಬರುತ್ತೆ? ಚಾಲೆಂಜಸ್. 1 Samuel chapter 16, God anointed David as the king of Israel. ಎಲ್ಲೋ ಕಾಡಲ್ಲಿ ಕುರಿ ಕಾಯ್ತಾ ಇದ್ದವನ್ನ ದೇವರು ಕರ್ಕೊಂಡು ಹೋಗಿ ಎಲ್ಲಿ ಕೂರಿಸ್ತಾರೆ ಗೊತ್ತಾ? ಇಸ್ರಾಯೇಲರ ಅರಸನ ಸ್ಥಾನದಲ್ಲಿ ಕೂರಿಸ್ತಾರೆ. ಎಂಥ ಸ್ಥಾನ? ಒಬ್ಬನಿಗೂ ಗೊತ್ತಿಲ್ಲ ದಾವಿದ ಯಾರು ಅಂತ. ದಾವಿದ ಯಾರು ಅಂತ ಕೇಳಿದರೆ ಕುರಿ ಕಾಯೋ ಹುಡುಗ ಅಷ್ಟೇ ಗೊತ್ತಿರೋದು. ಶೆಪರ್ಡ್ ಬಾಯ್, ಶೆಪರ್ಡ್ ಬಾಯ್. ನಿಮ್ಮ ಬಗ್ಗೆ ಕೇಳಿದರೆ ಏನು ಗೊತ್ತಿರುತ್ತೆ? ಅವನು ಅವಳ ಚೀಪಾಗಿ ನೋಡ್ತಾರೆ ನಿಮ್ಮನ್ನು. ಆದರೆ ಚೀಪಾಗಿ ನೋಡುವ ನಿನ್ನನ್ನು ದೇವರು ಏನಾದರೂ ಕೈಯಲ್ಲಿ ಎತ್ಕೊಂಡು ಅಭಿಷೇಕ ತೈಲದಿಂದ, ಪರಿಶುದ್ಧಾತ್ಮನ ಆ ಬಲದಿಂದ ನಿನ್ನನ್ನು ತುಂಬಿಸಿದರೆ, ನಿನ್ನ ಕುಟುಂಬದವರ ಮಧ್ಯದಲ್ಲಿ, ನಿನ್ನ ಸಭೆಯವರ ಮಧ್ಯದಲ್ಲಿ, ನಿನ್ನ ಫ್ರೆಂಡ್ಸ್ ಮಧ್ಯದಲ್ಲಿ, ರಿಲೇಟಿವ್ಸ್ ಮಧ್ಯದಲ್ಲಿ ನೀನು ತಲೆ ಎತ್ತಿ ನಿಲ್ಲುವ ಒಂದು ರಾಜಕುಮಾರನ ಹಾಗೆ, ರಾಜಕುಮಾರಿ ಹಾಗೆ ದೇವರು ಮಾಡ್ತಾರೆ. ನಿನ್ನನ್ನು ನೋಡುವವರು ಆಶ್ಚರ್ಯ ಪಡ್ತಾರೆ, ನಿನ್ನನ್ನು ನೋಡುವವರು ನಾಚಿಕೆ ಪಡ್ತಾರೆ, ತಲೆ ತಗ್ಗಿಸ್ತಾರೆ. ಅವರಿಗೆ ಅಸಹ್ಯ ಆಗುತ್ತೆ, ಹೇಟ್ರೇಟ್ ಬರುತ್ತೆ, ಜಲಸ್ ಬರುತ್ತೆ. ನಾವು ಇಷ್ಟು ಪ್ರಯತ್ನ ಪಡ್ತಾ ಇದ್ದೀವಿ, ಸಂತೋಷವಾಗಿರ್ಲಿಕ್ಕೆ ಆಗ್ತಾ ಇಲ್ಲ, ಇವರಿಗೇನೂ ಇಲ್ಲ, ಇಷ್ಟೊಂದು ಸಂತೋಷ ಪಡ್ತಾ ಇದ್ದಾರೆ, ಇವ್ರಿಗೇನೂ ಇಲ್ಲ, ಇಷ್ಟೊಂದು ಸಂತೋಷವಾಗಿದ್ದಾರೆ. ನಮಗೆಲ್ಲ ಇದ್ದು ತೃಪ್ತಿ ಇಲ್ಲ, ಇವರಿಗೇನೂ ಇಲ್ಲ, ಎಷ್ಟೊಂದು ತೃಪ್ತರಾಗಿ ಬೇರೆಯವರಿಗೆ ತೃಪ್ತಿ ಕೊಡ್ತಾ ಇದ್ದಾರೆ. ಹೇಗೆ ಸಾಧ್ಯ ಇದು? ಹೌ ಇಸ್ ದಿಸ್ ಪಾಸಿಬಲ್? ಪವರ್, ಅನಾಯಿಂಟಿಂಗ್. ಅನಾಯಿಂಟಿಂಗ್ ಚೇಂಜಸ್ ಎವ್ರಿಥಿಂಗ್. ಅನಾಯಿಂಟಿಂಗ್ ಚೇಂಜಸ್ ಎವ್ರಿಥಿಂಗ್. ದಾವಿದ ಕುರಿ ಕಾಯ್ತಾ ಇದ್ದ, ಅಭಿಷೇಕ ಬಂತವನ ಮೇಲೆ. 1 ಸಾಮುವೇಲ್ 16ನೇ ಅಧ್ಯಾಯ ಮುಂದಿನ ವಾಕ್ಯ ಓದಿ. ಎಲ್ಲಿ ಓದಿದಿರೋ ಅಲ್ಲಿಂದ ಕಂಟಿನ್ಯೂ ಮಾಡಿ. ಅವನು ಕೆಂಬಣ್ಣದವನು, ಸುಂದರ ನೇತ್ರನು ಹಾಗೂ ನೋಟಕ್ಕೆ ರಮಣೀಯನು. ಸರ್ವೇಶ್ವರ ಸಾಮ್ಯೇಲನಿಗೆ ಎದ್ದು ಇವನನ್ನು ಅಭಿಷೇಕಿಸು, ಎದ್ದು ಇವನನ್ನು ಅಭಿಷೇಕಿಸು ಅಂತ ಸಾಮ್ಯೇಲ್ಗೆ ಹೇಳ್ತಾರೆ. ನಾನು ಆರಿಸಿಕೊಂಡವನು ಇವನೇ ಎಂದು ಆಜ್ಞಾಪಿಸಿದರು. ಓಕೆ. ಸಾಮ್ವೇಲನು ಎಣ್ಣೆಯ ಕೊಂಬನ್ನು ತೆಗೆದುಕೊಂಡು ಅವನನ್ನು ಅವನ ಸಹೋದರರ ಮಧ್ಯದಲ್ಲಿ, ಯಾರ ಮಧ್ಯದಲ್ಲಿ? ಸಹೋದರರ ಮಧ್ಯದಲ್ಲಿ ಅಭಿಷೇಕಿಸಿದನು. ಕೂಡಲೇ ಸರ್ವೇಶ್ವರನ ಆತ್ಮವು, ತಕ್ಷಣ ಯಾರ ಆತ್ಮ? ದೇವರ ಆತ್ಮ, ಸರ್ವೇಶ್ವರನ ಆತ್ಮವು ದಾವೀದನ ಮೇಲೆ ಬಂದು ನೆಲೆಸಿತು. ಹಲ್ಲೆಲೂಯಾ. ಇಂಗ್ಲೀಷಲ್ಲಿ ಏನಿದೆ ಗೊತ್ತಾ? ಸಡನ್ಲಿ ದ ಸ್ಪಿರಿಟ್ ಆಫ್ ದ ಲಾರ್ಡ್ ಕೇಮ್ ಅಪಾನ್ ಡೇವಿಡ್ ಮೈಟಿಲಿ. ಇದೆಯಾ? ಸ್ಪಿರಿಟ್ ಆಫ್ ದ ಲಾರ್ಡ್ ಕೇಮ್ ಅಪಾನ್ ಡೇವಿಡ್ ಮೈಟಿಲಿ. ಶಕ್ತಿಯುತವಾಗಿ ದೇವರ ಆತ್ಮರು ದಾವೀದನ ಮೇಲೆ ಇಳಿದು ಬಂದ ಮೇಲೆ ಅವನ ಅಡ್ರೆಸ್ ಚೇಂಜ್ ಆಯಿತು, ಅವನ ಲೈಫೇ ಚೇಂಜ್ ಆಯಿತು. ಎಷ್ಟು ಚೇಂಜ್ ಆಯಿತು ಅಂದರೆ ಮುಂದಿನ ಅಧ್ಯಾಯ ನಮಗೆ ಹೇಳುತ್ತೆ, ಇದೇ ಅಣ್ಣಂದರು ಮತ್ತು ಇಸ್ರಾಯೇಲರ ಅರಸ ಸೌಲ, ದಾವೀದನ ಅಣ್ಣಂದರು 7 ಜನ ಯುದ್ಧ ವೀರರಾಯ್ತಾ. ದೇ ನೋ ಆಲ್ ದ ಟ್ಯಾಲೆಂಟ್ಸ್ ಆಫ್ ದ ಬ್ಯಾಟಲ್.
ಓಕೆ, ಅವರಿಗೆ ಯುದ್ಧದ ಎಲ್ಲ ವಿದ್ಯೆಗಳು ಗೊತ್ತಿದೆ. ದೇ ನೋ ಹೌ ಟು ಹ್ಯಾಂಡಲ್ ಆಲ್ ದ ವೆಪನ್ಸ್. ಯುದ್ಧದ ಆಯುಧಗಳನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು, ಹೇಗೆ ಫೈಟ್ ಮಾಡಬೇಕು ಅವರಿಗೆ ಗೊತ್ತಿದೆ. ಯಾರಿಗೆ? ದಾವೀದನ ಅಣ್ಣಂದ್ರಿಗೆ. ದಾವೀದನಿಗೆ ಗೊತ್ತಿರೋದೇನು? ಕುರಿ ಕಾಯೋದು ಮಾತ್ರ ಗೊತ್ತಿದೆ, ಬೇರೆ ಏನೂ ಗೊತ್ತಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಒಬ್ಬನ ಮೇಲೆ ಅಭಿಷೇಕ ಬಂದ ಮೇಲೆ ಏನು ಚೇಂಜಸ್ ಅಂತ ನೋಡಿ. ಯುದ್ಧ ಗೊತ್ತಿರುವವನು ಹೆದರ್ಕೊಂಡು ಮೂಲೆಯಲ್ಲಿ ಕೂತ್ಕೊಂಡಿದ್ದಾನೆ. ಯುದ್ಧದ ನೇತೃತ್ವ ವಹಿಸಬೇಕಾಗಿರುವ ಕಿಂಗ್, ಅರಸ ಸೌಲ ಮೂಲೆಯಲ್ಲಿ ಕೂತ್ಕೊಂಡಿದ್ದಾನೆ. ಯುದ್ಧದ ಏನೂ ಗಂಧನೇ ಇಲ್ಲ, ನೋ ಐಡಿಯಾ ಅಬೌಟ್ ಬ್ಯಾಟಲ್. ಯುದ್ಧದ ಬಗ್ಗೆ ಏನೂ ಐಡಿಯಾ ಇಲ್ಲ, ಖಡ್ಗ ಹಿಡ್ಕೊಳ್ಳೋದು ಗೊತ್ತಿಲ್ಲ. ಆಮೇಲೆ ಸ್ವಲ್ಪ ಸೌಲ ಅವನಿಗೆ ಹಾಕ್ತಾನೆ, ಬಟ್ಟೆ ಎಲ್ಲ ಹಾಕ್ಕೊಡ್ತಾನೆ. ಇದು ನಮಗೆ ಸೆಟ್ ಆಗೋದಿಲ್ಲ ಅಂತ ಬಿಸಾಡ್ತಾನೆ. ಆಮೇಲೆ ದಾವೀದ ತೆಗೆದು ಹೋಗ್ತಾನೆ. ಯಾರ ವಿರುದ್ಧ ಯುದ್ಧಕ್ಕೆ ಗೊತ್ತಾ? 40 ದಿನ ಸವಾಲು ಹಾಕ್ತಾ ಇದ್ದ ಇಸ್ರಾಯೇಲ್ ಜನರಿಗೆ. ಯಾರು? ಗೋಲಿಯಾತನೆಂಬ ಒಬ್ಬ ದೈತ್ಯಾಕಾರದ, ರಾಕ್ಷಸಾಕಾರದ ಒಬ್ಬ ಯುದ್ಧ ವೀರ ಸವಾಲು ಹಾಕ್ತಾ ಇದ್ದಾನೆ. ನಿಮ್ಮಲ್ಲಿ ಯಾವನಿಗಾದರೂ ತಾಕತ್ತಿದ್ರೆ ಬಂದು ನನ್ನನ್ನು ಸೋಲಿಸರು ನೋಡೋಣ. ಇವತ್ತು ನಿಮಗೂ ಅನೇಕ ರೀತಿಯ ಸವಾಲುಗಳು ಬರುತ್ತೆ, ನಿಮ್ಮ ಜೀವಿತದಲ್ಲಿ ಅನೇಕ ಸವಾಲುಗಳು ಬರುತ್ತೆ. ಆದರೆ ಸವಾಲನ್ನು ಎದುರಿಸಲಿಕ್ಕೆ ಯುದ್ಧ ಗೊತ್ತಿದ್ರೆ ಸಾಲದು, ಅಭಿಷೇಕ ಬೇಕು. ಹಲ್ಲೆಲೂಯಾ. ಹ್ಯೂಮನ್ ಟ್ಯಾಲೆಂಟ್, ಹ್ಯೂಮನ್ ವಿಸ್ಡಮ್, ಹ್ಯೂಮನ್ ಇನ್ಸ್ಟ್ರೂಮೆಂಟ್, ಹ್ಯೂಮನ್ ವೆಪನ್ನಿಂದ ನಿನಗೆ ವಿರುದ್ಧವಾಗಿ ಬರುವ ಸವಾಲುಗಳನ್ನು, ಚಾಲೆಂಜಸ್ಗಳನ್ನು ಬ್ರೇಕ್ ಮಾಡಲಿಕ್ಕೆ ಆಗೋದಿಲ್ಲ. ಯು ನೀಡ್ ಸೂಪರ್ ನ್ಯಾಚುರಲ್ ಎಬಿಲಿಟಿ ಆಫ್ ಗಾಡ್. ನಿನ್ನ ಜೀವಿತದಲ್ಲಿ ಇವತ್ತು ಬರುತ್ತೆ ಅನೇಕ ಸವಾಲುಗಳು. ನಮಗೆ ಕರೀತಾರೆ ಫ್ರೆಂಡ್ಸ್, ಬಾ ಕುಡಿಯೋಣ, ಬಾ ಮಜಾ ಮಾಡೋಣ, ಬಾ ವ್ಯಭಿಚಾರ ಮಾಡೋಣ, ಬಾ ಅದು ಮಾಡೋಣ, ಬಾ ಇದು ಮಾಡೋಣ. ಇದು ಸವಾಲುಗಳು ಇವತ್ತು ನಮಗೆ. ಯುವಕ ಯುವತಿಯರಾದ ನಮಗೇನು ಸವಾಲುಗಳು? ನಮಗೆ ಬೇಕಾದಷ್ಟು ನಮ್ಮ ಒಂದು ಲೈಂಗಿಕವಾದ ಜೀವನ ಹಾಳು ಮಾಡಿಕೊಳ್ಳುವಂಥ ಸವಾಲುಗಳು ಬೇಕಾದಷ್ಟು ಬರ್ತದೆ. ಅಶುದ್ಧತೆಗೆ ಬಿದ್ದು ಹೋಗುವಂಥ ಸವಾಲುಗಳು ಬೇಕಷ್ಟು ಬರ್ತದೆ. ನಮ್ಮ ಶರೀರದಲ್ಲಿ ಅನೇಕ ರೀತಿಯ ಪಾಪ ಪ್ರಚೋದನೆಗಳು ಲೋಕದಿಂದ, ಫ್ರೆಂಡ್ಸಿಂದ, ಮೀಡಿಯಾಗಳಿಂದ ನಮಗೆ ಬರ್ತಾನೆ ಇರ್ತದೆ. ಈ ರೀತಿಯ ಗೋಲಿಯಾತಗಳು ನಮಗೆ ಪ್ರತಿದಿನ ಸವಾಲುಗಳು ಆಗ್ತಾನೆ ಇರುತ್ತೆ. ನೀನು ಇದರಲ್ಲಿ ಬೀಳ್ತಾನೆ ಇದೆಯಾ? ನೀನು ಎಷ್ಟೇ ಟ್ಯಾಲೆಂಟೆಡ್ ಆದರೂ, ಎಷ್ಟೇ ಬ್ಯೂಟಿಫುಲ್ ಆದರೂ, ಯಾವುದೇ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಬಂದರೂ ನಿನಗೆ ಗೆಲ್ಲಕ್ಕಾಗೋದಿಲ್ಲ. ನಿನಗೆ ಗೆಲ್ಲಕ್ಕಾಗಬೇಕಾದ್ರೆ ಯು ನೀಡ್ ಸಮಥಿಂಗ್ ಫ್ರಮ್ ಅಬೌವ್. ಮೇಲಿನಿಂದ ಏನಾದರೂ ಬೇಕು, ಸ್ವರ್ಗದಿಂದ ಏನಾದರೂ ಬೇಕು. ಪರಿಶುದ್ಧಾತ್ಮನ ಶಕ್ತಿಯಿಂದ ತುಂಬಲ್ಪಟ್ಟರೆ ಮಾತ್ರನೇ ಸಹೋದರ ಸಹೋದರಿ, ನಿನಗೆ ವಿರುದ್ಧವಾಗಿ ಬರುವ ಈ ರೀತಿಯ ಗೋಲಿಯಾತಗಳನ್ನು ನಿನಗೆ ಗೆಲ್ಲಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಆಯುಧ ಬೇಕಾಗಿಲ್ಲ, ಅಭಿಷೇಕ ಬೇಕು. ಏನು ಬೇಕು? ಆಯುಧ ಬೇಕಾಗಿಲ್ಲ, ಅಭಿಷೇಕ ಬೇಕು. ಅಭಿಷೇಕ ಕೊಡೋರು ಯಾರು? ಅಭಿಷೇಕ ಕೊಡೋರು ಯಾರು? ಮತ್ತೆ ಹೇಳ್ತೀನಿ, ಯೇಸು ಮಾತ್ರನೇ. ಯಾರು ಕೊಡೋರು? ಯೇಸು ಮಾತ್ರನೇ, ಯೇಸು ಮಾತ್ರನೇ. ಅದಕ್ಕೆ ನಿನ್ನಲ್ಲಿ ಏನು ಬೇಕು? ವಿಶ್ವಾಸ ಬೇಕು, ದೀನತೆ ಬೇಕು, ಹ್ಯೂಮಿಲಿಟಿ. ದಾವೀದನು ಅಷ್ಟೊಂದು ದೀನ ಹೃದಯವುಳ್ಳವನಾಗಿದ್ದ. ಯಾರ ದೃಷ್ಟಿಯಲ್ಲಿ? ಈಗ ನಾನು ನೋಡುವಾಗ ನನ್ನ ದೃಷ್ಟಿಯಲ್ಲಿ ನೀವೆಲ್ಲರೂ ದೀನರ ಥರನೇ ಕಾಣ್ತಾ ಇದ್ದೀರಿ. ನನ್ನ ದೃಷ್ಟಿಯಲ್ಲಿ ನೀವೆಲ್ಲರೂ ನೋಡಿದರೆ ಪಾಪ ನಿಮ್ಮಷ್ಟು ದೀನರು ಬೇರೆ ಯಾರೂ ಇಲ್ಲ ಅನ್ಬೇಕು. ಅಷ್ಟೊಂದು ದೀನರಾಗಿ ಕಾಣ್ತಾ ಇದ್ದೀರಿ. ಪ್ರಯೋಜನ ಇಲ್ಲ, ಏನೂ ಉಪಯೋಗ ಇಲ್ಲ. ನಿನ್ನನ್ನು ನಾನು ನೋಡಿ ಪ್ರಯೋಜನ ಇಲ್ಲ. ಯೇಸು ನೋಡ್ತಾ ಇದ್ದಾರೆ. ಜೀಸಸ್ ಇಸ್ ಲುಕಿಂಗ್ ಎಟ್ ಯು, ಯುವರ್ ಹಾರ್ಟ್. ಐ ಕ್ಯಾನ್ ಸಿ ಯುವರ್ ಫೇಸಸ್, ಬಟ್ ಜೀಸಸ್ ಕ್ಯಾನ್ ಸಿ ಯುವರ್ ಹಾರ್ಟ್. ಅದನ್ನೇ ಸಾಮುವೇಲ್ಗೆ ಹೇಳ್ತಾರೆ, ದೇವರು ಹೇಳ್ತಾರೆ, ಮನುಷ್ಯನು ಬಹಿರಂಗದ ತೋರ್ಪಡಿಕೆಯನ್ನು ನೋಡ್ತಾನೆ, ದೇವರು ಅಂತರಂಗವನ್ನು ನೋಡ್ತಾರೆ. ನನಗೆ ನೀವು ಹೊರಗಡೆ ಹೇಗಿದ್ದೀರಿ ಕಾಣಿಸ್ತಾ ಇದ್ದೀರಿ ಅಷ್ಟೇ, ಆದರೆ ನಿಮ್ಮ ಹೃದಯ ದೇವರಿಗೆ ಕಾಣಿಸುತ್ತೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ನಿಮ್ಮ ಹೃದಯದಲ್ಲಿ ದೇವರೇ ನಾನೇನು ಅಲ್ಲಪ್ಪ, ಐ ಹಂಬಲ್ ಮೈ ಸೆಲ್ಫ್ ಲಾರ್ಡ್, ಐ ಆಮ್ ಎ ಸಿನ್ನರ್ ಲಾರ್ಡ್, ಐ ನೀಡ್ ಯು ಲಾರ್ಡ್, ಐ ನೀಡ್ ಯು ಜೀಸಸ್, ಐ ನೀಡ್ ಯುವರ್ ಪವರ್, ಐ ವಾಂಟ್ ಟು ಲೀವ್ ಫಾರ್ ಯು ಲಾರ್ಡ್. ನೀವು ತಗ್ಗಿಸ್ಕೊಳ್ಳೋದಾದರೆ ಖಂಡಿತ ದೇವರು ನಿನ್ನನ್ನು ಮಧ್ಯದಲ್ಲಿ ಎತ್ಕೊಂಡು ಸುರಿಸ್ತಾರೆ ಅಭಿಷೇಕವನ್ನು ನಿನ್ನ ಮೇಲೆ. ಅಭಿಷೇಕ ನಿನ್ನ ಮೇಲೆ ಬಂದಾಗ, ವೆನ್ ಸ್ಪಿರಿಟ್ ಆಫ್ ಗಾಡ್ ಕೇಮ್ ಅಪಾನ್ ಡೇವಿಡ್ ಮೈಟಿಲಿ, ಹಿ ಕುಡ್ ಓವರ್ಕಮ್ ಗೋಲಿಯಾತ್ ಈಸಿಲಿ.
ಪವಿತ್ರಾತ್ಮನ ಅಭಿಷೇಕ ನಿನ್ನ ಮೇಲೆ ಬಂದಾಗ ನಿನ್ನ ಜೊತೆಯಲ್ಲಿರುವವರಿಗೆ, ಫ್ರೆಂಡ್ಸ್ಗೆ, ಅವರಿಗೆ ಇವರಿಗೆ ಎಲ್ಲ ಎಷ್ಟು ಕಷ್ಟಪಟ್ಟರು ಗೆಲ್ಲಲಿಕ್ಕೆ ಆಗದೇ ಇರತಕ್ಕಂಥ ಸವಾಲುಗಳನ್ನು ನೀನು ತುಂಬ ಸುಲಭವಾಗಿ ಗೆಲ್ತೀಯ. ಕೆಲವರು ಹೇಳ್ತಾರಲ್ಲ, ನಾನು ತುಂಬ ಟ್ರೈ ಮಾಡ್ತಾ ಇದ್ದೀನಿ, ಈ ಕೆಟ್ಟದ್ದನ್ನು ಬಿಡಬೇಕು ಅಂತ ಆಗ್ತಾ ಇಲ್ಲ. ಆಗಲ್ಲ. ನೀನು ಎಷ್ಟು ಟ್ರೈ ಮಾಡಿದರೂ ಆಗೋದಿಲ್ಲ. ಆದರೆ ಒಂದು ಅಭಿಷೇಕ ಪಡ್ಕೊಂಡು ಹೋಗಿರೋ ಒಂದು ಮಗ, ಹಿಂದೆ ದೊಡ್ಡ ಕುಡುಕ ಇರ್ಬೋದು, ಆದರೆ ಈಗ ಕುಡಿಲಿಕ್ಕೆ ಆಗ್ತಾ ಇಲ್ಲ. ಎಷ್ಟೇ ಫೋರ್ಸ್ ಮಾಡಿದರೂ ಕುಡಿಲಿಕ್ಕೆ ಆಗ್ತಾ ಇಲ್ಲ, ಇಂಟ್ರೆಸ್ಟ್ ಇಲ್ಲ. ಅವನು ಕೇಳ್ತಾನೆ, ಹೇಗಿದೆಲ್ಲ ಸಾಧ್ಯ? ನನಗೆ ಗೊತ್ತಿಲ್ಲಪ್ಪ, ನನ್ನ ಮೇಲೆ ಏನೋ ಒಂದು ಶಕ್ತಿ ಬಂತು, ಅದಾದಮೇಲೆ ನನಗೆ ಕುಡಿಲಿಕ್ಕೆ ಆಗ್ತಾ ಇಲ್ಲ. ದಟ್ ಈಸ್ ದ ಪವರ್ ಆಫ್ ಅನಾಯಿಂಟಿಂಗ್. ನೋಡಬೇಕು ಅಂತ ಟ್ರೈ ಮಾಡ್ತೀನಿ, ಪ್ರೋನೋಗ್ರಫಿ ಆಗ್ತಾ ಇಲ್ಲ. ಫ್ರೆಂಡ್ಸ್ ಜೊತೆಗೆ ಹೋಗಬೇಕು ಅಂತ ಆಸೆ ಪಡ್ತೀನಿ, ಫ್ರೆಂಡ್ಸ್ ಜೊತೆಗೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ, ಇಷ್ಟ ಇಲ್ಲ. ಮೊದಲು ಅಯ್ಯೋ ಬೇಜಾರು ಮಾಡ್ಕೊಬಿಟ್ರೆ, ಏನಾದರೂ ಅಂದ್ಕೊಂಡ್ಬಿಟ್ರೆ ಹೋಗ್ತಾ ಇದ್ದೆ, ಈಗ ಆಗ್ತಾ ಇಲ್ಲ ಹೋಗಲಿಕ್ಕೆ. ಅನಾಯಿಂಟಿಂಗ್ ವಿಲ್ ಚೇಂಜ್ ಯುವರ್ ಲೈಫ್. ಅನಾಯಿಂಟಿಂಗ್ ವಿಲ್ ಚೇಂಜ್ ದ ಡೈರೆಕ್ಷನ್ ಆಫ್ ಯುವರ್ ಲೈಫ್. ಅನಾಯಿಂಟಿಂಗ್ ವಿಲ್ ಚೇಂಜ್ ಯುವರ್ ಎಂಟೈರ್ ಲೈಫ್ ಅಪ್ಸೈಡ್ ಡೌನ್. ಕಂಪ್ಲೀಟ್ ಚೇಂಜ್ ನಮ್ಮಲ್ಲಿ ಉಂಟು ಮಾಡುತ್ತೆ. ಒಂದು ನಿಮಿಷ ಎದ್ದು ನಿಂತ್ಕೊಳ್ಳೋಣ. ಈ ಒಂದು ಅಭಿಷೇಕಕ್ಕಾಗಿ ದಾಹಗೊಳ್ಳಿ, ಈ ಅಭಿಷೇಕಕ್ಕಾಗಿ ಕೇಳ್ಕೊಳ್ಳಿ. ಸಮಾಧಿಯ ಗುಹೆಗಳಲ್ಲಿ ಇದ್ದವನು 10 ಊರುಗಳಿಗೆ ಮಿಷನರಿಯಾಗಿ ಮಾಡಿದ ಯೇಸು, ಕಾಡಲ್ಲಿ ಕುರಿ ಕಾಯುತ್ತಾ ಇದ್ದವನನ್ನು ಎತ್ತಿ ಇಸ್ರಾಯೇಲಿನ ಅರಸನ ಸಿಂಹಾಸನದಲ್ಲಿ ಕೂರಿಸಿದ ದೇವರು ಇಂದು ನಿನ್ನನ್ನು ಹುಡ್ಕೊಂಡು ಬಂದಿದ್ದಾರೆ. ಜೀಸಸ್ ಕೇಮ್ ಇನ್ ಸರ್ಚಿಂಗ್ ಯು ಟು ಅನಾಯಿಂಟ್ ಯು. ನಿನ್ನನ್ನು ಅಭಿಷೇಕಿಸಲಿಕ್ಕಾಗಿ ಕರೆದಿದ್ದಾರೆ. ನೀನು ಎಲ್ಲೋ ಇದ್ದೆ, ಮೂಲೆಯಲ್ಲಿ ಯಾವುದೋ ಸರ್ಕಲಲ್ಲಿದ್ದೆ, ಏನೋ ಮಾಡ್ತಾ ಇದ್ದೆ, ಎಲ್ಲೋ ಹರಟೆ ಹೊಡ್ಕೊಂಡಿದ್ದೆ, ಎಲ್ಲೋ ಊರು ಸುತ್ತಕೊಂಡಿದ್ದೆ, ಯಾವುದೋ ಟೆನ್ಷನ್ನಲ್ಲಿದ್ದೆ, ಎಲ್ಲೋ ಸಾಯ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೆ. ಆದರೆ ಪರಿಶುದ್ಧಾತ್ಮರು ನಿನ್ನನ್ನು ಇಲ್ಲಿಗೆ ಆಕರ್ಷಿಸಿದ್ದಾರೆ. ಯೇಸು ನಿನ್ನನ್ನು ಇಲ್ಲಿಗೆ ಕರೆದಿದ್ದರಿಂದ ನೀನು ಇಲ್ಲಿಗೆ ಬಂದಿದೆಯಾ? ಕರೆದಿರೋದು ಯಾಕೆ ಗೊತ್ತಾ? ನಿನ್ನನ್ನು ಅಭಿಷೇಕ ಮಾಡಲಿಕ್ಕೆ, ನಿನ್ನನ್ನು ಅಭಿಷೇಕ ಮಾಡಲಿಕ್ಕೆ. ನಿನ್ನ ಬಲದಿಂದ ನಿನಗೆ ಸಾಧಿಸಲಿಕ್ಕೆ ಆಗದೇ ಇರತಕ್ಕಂಥ ಅನೇಕ ವಿಷಯಗಳು ನಿನ್ನ ಜೀವಿತದಲ್ಲಿದೆ. ಅದನ್ನು ನನಗೆ ಸಾಧಿಸ್ಲಿಕ್ಕಾಗುತ್ತೆ ಈ ಅಭಿಷೇಕ ನಿನ್ನ ಮೇಲೆ ಬಂದಾಗ. ಕಣ್ಣುಗಳನ್ನ ಮುಚ್ಚಿ ಆಸೆ ಪಡಿ. ಯೇಸು ಹೇಳ್ತಾರೆ, ಬಾಯ ಆರಿದವನು ನನ್ನ ಬಳಿಗೆ ಬರಲಿ, ನಾನು ಅವನಿಗೆ ಜೀವಛಲ ಕೊಡ್ತೇನೆ. ಈ ಒಂದು ಸಮಯದಲ್ಲಿ ಕಣ್ಣುಗಳನ್ನ ಮುಚ್ಚಿರುವ ನೀವು ಎಲ್ಲರೂ ಕೂಡ ನಿಮ್ಮ ಜೀವಿತದಲ್ಲಿ ಏನಾದರೂ ಪಾಪ ಇದ್ದರೆ ಒಪ್ಪಿಕೊಳ್ಳಿ ಯೇಸುವಿನ ಮುಂದೆ. ಲಾರ್ಡ್, ಐ ಆಮ್ ಎ ಸಿನ್ನರ್, ಫರ್ಗಿವ್ ಮಿ ಲಾರ್ಡ್. ಲಾರ್ಡ್, ಐ ಲವ್ ಯು. ಲಾರ್ಡ್, ಐ ನೀಡ್ ಯು. ಯೇಸುವೆ, ನನಗೆ ಬೇಕು, ನನಗೆ ನೀನು ಬೇಕು. ನಾನು ನಿನ್ನ ಮಗನಾಗಿ ಬದುಕಬೇಕು, ಅಭಿಷೇಕದಲ್ಲಿ ಬದುಕಬೇಕು. ನನಗೆ ಬರುವ ಎಲ್ಲ ಸವಾಲುಗಳನ್ನು ನಾನು ಜಯಿಸಬೇಕು. ನಾನು ಇನ್ನು ಮುಂದೆ ಈ ದೇಹದಲ್ಲಿ ನಿಮ್ಮನ್ನು ಮಹಿಮೆ ಪಡಿಸಬೇಕು. ಅದಕ್ಕೆ ಬೇಕಾದ ಶಕ್ತಿಯಿಂದ ನನ್ನನ್ನು ತುಂಬಿಸಿರಿ ಎಂದು ಪ್ರಾರ್ಥಿಸಿ, ಆಸೆಪಟ್ಟು ಪ್ರಾರ್ಥಿಸಿ. ಯೇಸು ನಿಮ್ಮನ್ನು ತುಂಬಿಸ್ತಾರೆ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ, 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 ಹಾಲೆಲೂಯ. ತಂದೆಯಾದ ದೇವರೇ, ಒಬ್ಬೊಬ್ಬರ ಮೇಲೂ ಆ ಶಕ್ತಿ ತುಂಬಲ್ಪಡಲಿ ಅಪ್ಪ. ನಿಮ್ಮ ಅತ್ಯುನ್ನತ ಶಕ್ತಿ ದಾಹದಿಂದ ಕೇಳುತ್ತಿರುವ ಪ್ರತಿಯೊಂದು ಮಕ್ಕಳ ಹೃದಯದಲ್ಲೂ ಸ್ವೀಕಾರವಾಗಲಿ. ಇವರೊಬ್ಬೊಬ್ಬರ ಹೃದಯದಲ್ಲೂ ಉನ್ನತ ಶಕ್ತಿ ಸ್ವೀಕಾರವಾಗಲಿ. ಪವಿತ್ರಾತ್ಮನ ಅಭಿಷೇಕ ಸ್ವೀಕಾರವಾಗಲಿ. ಪಂಚಾಶತ್ತಮ ಹಬ್ಬವನ್ನು ಇಂದು ಧರ್ಮಸಭೆ ಆಚರಿಸುವಾಗ ಆ ಪಂಚಾಶತ್ತಮದ ಅಭಿಷೇಕ, ಆ ಪವಿತ್ರಾತ್ಮನ ಅಭಿಷೇಕ ಅಂದು ಆದಿ ಧರ್ಮಸಭೆಯ ಮೇಲೆ, ಆ ಪ್ರೇಷಿತರ ಮೇಲೆ ಇಳಿದು ಬಂದ ಹಾಗೆ ಇಂದು ದಾಹದಿಂದ ಪ್ರಾರ್ಥಿಸುತ್ತಿರುವ ಈ ಧ್ಯಾನ ಕೂಟದಲ್ಲಿ ಹೃದಯವನ್ನು ತಯಾರಿಸಿ ಸಿದ್ಧಪಡಿಸಿ ತವಕಪಟ್ಟು ದೀನತೆಯಿಂದ ಪ್ರಾರ್ಥನೆ ಮಾಡುತ್ತಿರುವ, ನಿಮ್ಮ ಸನ್ನಿಧಿಯಲ್ಲಿ ತಗ್ಗಿಸಿಕೊಂಡು ಪ್ರಾರ್ಥಿಸುತ್ತಿರುವ ಎಲ್ಲ ಮಕ್ಕಳ ಮೇಲೆ ನಿಮ್ಮ ಆತ್ಮನ ಶಕ್ತಿ ಸುರಿಯಲ್ಪಡಲಿ ಅಪ್ಪ. ನಿಮ್ಮ ಆತ್ಮನ ಅಭಿಷೇಕ ಸುರಿಯಲ್ಪಡಲಿ ಅಪ್ಪ. ದೇವರು ಉನ್ನತ ಲೋಕದಿಂದ ಪವಿತ್ರಾತ್ಮ ಧಾರೆಯನ್ನ ನಿಮ್ಮ ಮೇಲೆ ಸುರಿಯುತ್ತಾರೆ. ಆಗ ಪಾಳು ಭೂಮಿ ಫಲಭರಿತ ಭೂಮಿ ಆಗುವುದು ಎಂಬ ವಾಗ್ದಾನ ಇಲ್ಲಿ ನೆರವೇರಲಿ ಯೇಸು ನಾಮದಲ್ಲಿ. ಯೆಶಾಯ ಪ್ರವಾದಿಯ ಪುಸ್ತಕ 32ನೇ ಅಧ್ಯಾಯದ 15ನೇ ವಾಕ್ಯ, ಒಬ್ಬೊಬ್ಬರಲ್ಲಿಯೂ ಮಾಂಸ ಧರಿಸಲಿ. ಆ ವಾಕ್ಯದ ಶಕ್ತಿ ಕಾಣುವಂತೆ ಆಗಲಿ. ಯೆಶಾಯ ಪ್ರವಾದಿಯ ಪುಸ್ತಕ 32ನೇ ಅಧ್ಯಾಯ 15ನೇ ವಾಕ್ಯ, ದೇವರು ಉನ್ನತ ಲೋಕದಿಂದ ಪವಿತ್ರಾತ್ಮ ಧಾರೆಯನ್ನ ನಿಮ್ಮ ಮೇಲೆ ಸುರಿಸುವರು. ಆಗ ಪಾಳು ಭೂಮಿ ಫಲಭರಿತ ಭೂಮಿ ಆಗುವುದು. ಪಾಳು ಭೂಮಿಯಂತೆ ಇರುವ ನಿನ್ನ ಜೀವನ ಫಲಭರಿತವಾಗುವುದು. ಪಾಳು ಭೂಮಿಯಂತೆ ಇರುವ ನಿನ್ನ ಕುಟುಂಬ ಫಲಭರಿತವಾಗುವುದು. ನಿನ್ನ ಹೃದಯ ಫಲಭರಿತವಾಗುವುದು. ನಿನ್ನ ಜೀವ
ಜೀವನ ಪವಿತ್ರಾತ್ಮನ ಫಲಗಳಿಂದ ತುಂಬಲ್ಪಡ್ತದೆ. ಪವಿತ್ರಾತ್ಮನ ಅಭಿಷೇಕದಿಂದ ತುಂಬಲ್ಪಟ್ಟಾಗ ಹಲ್ಲೆಲೂಯ, ಯೇಸು ನಾಮದಲ್ಲಿ ಪ್ರತಿಯೊಬ್ಬರ ಅಭಿಷೇಕ ಸ್ವೀಕಾರವಾಗಲಿ, 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 ಸ್ವೀಕಾರವಾಗಲಿ. ಯೇಸು ಕ್ರಿಸ್ತರ ನಾಮದಲ್ಲಿ ಆಶೀರ್ವದಿಸುತ್ತಾ ಪ್ರಾರ್ಥಿಸುತ್ತಿದ್ದೇವೆ ತಂದೆಯೇ, ಆಮೇನ್. ಕುಳಿತುಕೊಳ್ಳಿ.